ಇಳಿದು ಬಂದಿದ್ದೇವೆ. ಹೌದಲ್ಲ? ಇಳಿದು ಬರುವುದು ಹೊಸತೇನಲ್ಲ. ಈ ಹಿಂದೆ ಶಾಪಗ್ರಸ್ತರಾಗಿ ಇಳಿದು ಬಂದವರಿದ್ದೇವೆ. ಇದು ಹಾಗಲ್ಲ. ಎಲ್ಲರೂ ಹೇಳ್ತಾ ಇದ್ದಾರೆ ಇಳಿದು ಬಂದಳು ಮೇನಕ್ಕೆ, ಇಳಿದು ಬಂದಳು ಮೇನಕ್ಕೆ. ಹೇಗೆ? ಅದಾದೀತ ಇದಾದೀತ ನೋಡುವ, ಇದು ಎಲ್ಲಿಗೆ ಮುಟ್ಟುತ್ತದೆ ಅಂತ ನೋಡುವ ತೀರ್ಮಾನ. ಅದಲ್ಲ, ಆ ಲೋಕಾದೀತ ಈ ಲೋಕಾದೀತ ಅಂತ ಕೇಳಿದ್ದು ನಾನು. ಲೋಕ ಸ್ವಸ್ಥಾನವೇ ಲೇಸು. ಆದ್ರೆ ಕಾರ್ಯಪ್ರವೃತ್ತರಾದಾಗ ಮತ್ತೊಂದು ಸ್ಥಳವನ್ನು ಸೇರ್ಲೇಬೇಕಲ್ಲ. ಸೇರ್ಲೇಬೇಕು. ಈಗ ಹೌದು, ಕಾರ್ಯಪ್ರವೃತ್ತರಾಗಬೇಕಾದ್ರೆ ವಿಶ್ವ ಮಾಡು. ನಿನ್ನ ಕೆಲಸ ಆದ ಅಲ್ಲಿಗೆ ಬರುವುದೇ. ಅಲ್ಲಿಗೆ ಬರುವುದೇ. ಮನೆಗೆ ಬರಬೇಡ, ಅಲ್ಲಿಗೆ ನಿನ್ನ ಮನೆಗೆ ಯಾಕೆ ಬರುವುದಿಲ್ಲ? ಈಗ ವಿಶ್ವಾಮಿತ್ರರು ಎಲ್ಲಿ ಅಂತ ಆಗಬೇಕಲ್ಲ ನಮಗೆ. ಅಲ್ಲಿ ನೋಡಿ ಕೂತಿದ್ದಾನೆ. ಹೌದು, ಬಿಡುವನೆ ನಿನ್ನನು ಕೆಡಗಿ ಮೆರೆಸುವೆ ಸತ್ವವ. ಪ್ರಪಂಚದಲ್ಲಿ ನಮಗೆ ಕಾಣುವುದಕ್ಕೆ ಕಣ್ಣನ್ನು ಭಗವಂತ ಕೊಟ್ಟ ಮೇಲೆ ಎಷ್ಟೋ ಮಂದಿಯನ್ನು ನೋಡಿದ್ದೇವೆ. ಹೌದು, ಎಷ್ಟೋ ಋಷಿಗಳನ್ನು ನೋಡಿದ್ದೇವೆ. ಎಷ್ಟೋ ಪುಣ್ಯಾತ್ಮರನ್ನು ನೋಡಿದ್ದೇವೆ. ಎಷ್ಟೋ ವಿಲಾಸಗಳನ್ನು ನೋಡಿದ್ದೇವೆ. ಬಡಮುನಿ ಅಲ್ವಾ? ಎಲ್ಲಿಯೂ ಹೋಗಿ ಏನಾದ್ರೂ ಲೋಕೋಪಚಾರ ಮಾಡೋದು ಬಿಟ್ಟು ತನ್ನ ಸ್ವಾರ್ಥಕ್ಕಾಗಿ ಬಂದು ತಪಸ್ಸನ್ನು ಮಾಡ್ತಾ ಇದ್ದಾನೆ. ಪ್ರಶಾಂತವಾಗಿರಬೇಕಾದಂತಹ ಈ ವಾತಾವರಣ ಇವನ ತಪಸ್ಸಿನಿಂದಾಗಿ ಕರಟಿ ಕಮರಿ ಹೋಗಿದೆ ಅಲ್ವಾ? ನಾನು ದೇವೇಂದ್ರನಿಗೆ ಮಾತು ಕೊಟ್ಟಿದ್ದೇನೆ, ಅವನ ತಪಸ್ಸನ್ನು ಕೆಡಿಸ್ತೇನೆ ಅಂತ. ನೀನು ಅದೇ ಉದ್ದೇಶಕ್ಕಾಗಿ ನನ್ನ ಜೊತೆಯಲ್ಲಿ ಬಂದವಳು. ತಪಸ್ಸು ಬಿಡಿಸುವುದಕ್ಕೆ ನೀನು, ಕೆಡಿಸುವುದಕ್ಕೆ ನಾನು ಅಲ್ವಾ? ಹೌದಲ್ವಾ? ಬಿಡಿಸುವುದಕ್ಕೆ ಏನು ಮಾಡುದು? ಮಾತಾಡಿದ್ರೆ ಬಿಡ್ತದ? ಬಿಡುದಿಲ್ಲ. ಕುಡಿದ್ರೆ ಬಿಡ್ತದ? ಬಾಣ ಬಿಡಬೇಕು. ಒಂದು ಕೆಲಸ ಹೇಗೆ ಇನ್ನೊಂದು ತೆಕ್ಕೊಳ್ಳುದಾ? ಇಲ್ಲ, ಎರಡು ಬಾಣವನ್ನು ಇವನಿಗೆ ಬಿಡ್ತೇನೆ. ಹೌದಾ? ಹೌದು. ಅವನ ಸ್ಪಂದನಕ್ಕೆ ಈಗ ವ್ಯವಸ್ಥೆ ಆಗಬೇಕು. ಅಲ್ಲಾಡ್ತಾ ಉಂಟು ನೋಡಲಿ. ಅಲ್ಲಾಡ್ತಾ ಇರುವ ಹಾಗೆ ನೀನು ಅಲ್ಲಾಡಬೇಕು. ಏನ್ ಮಾಡ್ಬೇಕು? ಮತ್ತೆ ಎರಡು ಬಾಣ ನಿನಗೆ. ಇನ್ನು ಒಂದು ಉಳಿದಿದೆ, ಅದು ಇವರಿಗೆಲ್ಲ ಬಿಡ್ತೇನೆ. ಮತ್ತೆ ಮಂದ ಮಾರುತ ಬಂದು ಬೀಸಿದನು ಮಾರುತ ಬಂದು ಬೀಸಿದನು. ಅದರಿಂದ ಜಾರಿದು ದಂದವಳ ಕುಚದಿಂದ ಮೇಲದ ನಡುವಿಗೆ. ಅದರಿಂದ ಜಾರಿದು ದಂದವಳ ಕುಚದಿಂದ ಮೇಲದ ನಡುವಿಗೆ. ಮಂದ ಮಾರುತ ಬಂದು ಬೀಸಿದನು ಅದರಿಂದ ಜಾರಿದು ದಂದವಳ ಕುಚದಿಂದ ಮೇಲದ ನಡುವಿಗೆ. ಮಂದ ಮಾರುತನು ಬಾಣವನ್ನು ಬಿಟ್ಟದ್ದೇ ತಡ. ಏನಾಗಿ ಹೋಯಿತು? ಇಲ್ಲಿರುವಂತಹ ಪರಿಸರವೇ ಬದಲಾಗಿ ಹೋಯಿತು. ಮಾತ್ರವಲ್ಲ, ಈ ಹೊತ್ತಿಗೆ ಗಾಳಿ ಬೀಸುತ್ತಾ ಇದೆ. ಇದು ಚಳಿಗಾಳಿ ಅಲ್ಲ, ಇದು ಕುಳಿರ್ ಗಾಳಿ. ಮನಸ್ಸಿನಲ್ಲಿ ಒಮ್ಮೊಮ್ಮೆ ತಂಪು ಆಗುದು, ಮತ್ತೊಮ್ಮೆ ಬಿಸಿ ಆಗುದು. ಮಾರುತ ಮಂದವಾಗಿ ಬೀಸುತ್ತಾ ಇದ್ದಾನೆ. ಅವನ ಬೀಸುವಿಕೆಗೆ ಏನೋ ನನ್ನದಾದಂತಹ ಸೆರಗು ಜಾರಿ ಹೋಯಿತು. ಆಹಾ, ಸೆರಗು ಜಾರಿದ್ರೆ ಏನಾಯ್ತಂತೆ? ಗರತಿಗಾದ್ರೆ ಸೆರಗನ್ನು ಸರಿಪಡಿಸಿಕೊಳ್ಳುವಂತಹ ಅವಶ್ಯಕತೆ ಉಂಟು. ನಾನು ಅದಕ್ಕೆಲ್ಲ ಬಂದದ್ದು. ನಾನು ಸುರಾಂಗನೆ ಇದ್ದೇನೆ, ಸೆರಗನ್ನು ಸರಿಪಡಿಸುವಂತಹ ಅವಶ್ಯಕತೆ ಉಂಟೆ? ವಿಶ್ವಾಮಿತ್ರರು ಕಣ್ಣು ಬಿಟ್ಟಾಕ್ಷಣ ನೋಡಬೇಕಾದದ್ದೇ ನನ್ನನ್ನು, ಅದರಲ್ಲಿಯೂ ನನ್ನದಾದಂತಹ ಅಂಗಾಂಗ ಸೌಂದರ್ಯವನ್ನು. ಆಹಾ, ಕಾಮಿಯ ಕಾಯ ಎನ್ನುವುದು ದುರ್ಗಮ
ಉತ್ತಮವಾದಂತಹ ಪರ್ವತ ಇದ್ದಂತೆ. ಸರಿ. ಆ ಎರಡು ಪರ್ವತಗಳು ಮಧ್ಯೆ ಗಂಡಾದವನು ಸಿಲುಕುತ್ತಾನೆ. ಸಿಲುಕಿದನು ಮತ್ತೆ ಅವನ ಕತೆ ಬಿಟ್ಟು ಬಿಡಬೇಕು. ಅದಕ್ಕಾಗಿ ಅಲ್ಲಿ ಕಾಣುತ್ತಾ ಇರುವಂತಹ ಮರಕ್ಕೆ ಹಾಗೆ ಬೆನ್ನು ಬಾಗಿಸಿ ನಿಲ್ಲುತ್ತೇನೆ. ಮತ್ತೆ ಏನಾಗುತ್ತದೆ ನೋಡೋಣ. ಮನ್ಮಥಾನಸ್ತ್ರವು ಸೋಕಿದ ಕ್ಷಣದಲ್ಲಿ ಮನಗಳು ಕಂಪಿಸಿದುವು ಭರದಲ್ಲಿ, ಹೃನ್ಮನಗಳು ಕಂಪಿಸಿದುವು ಭರದಲ್ಲಿ, ಸೋಕಿದ ಕ್ಷಣದಲ್ಲಿ ದೃಢವಾಗಿಯೇ ಕುಳಿತಿದ್ದೆ. ತಪಶ್ಚರ್ಯೆಯಲ್ಲೇ ಮುಂದುವರಿಯುತ್ತಾ ಇದ್ದೆ. ಎಂದೋ ಇಳಿದು ಬಂದಾಗಾಯಿತು. ಹೌದಾ? ಭೂಮಧ್ಯದಲ್ಲಿ ಸ್ಥಾಪಿತವಾದಂತಹ ನಮ್ಮ ಜೀವ ಚೈತನ್ಯ ಸ್ವಲ್ಪ ಸ್ವಲ್ಪವೇ ಕೆಳಗಿಳಿದು ಬಂದಂತಹ ಅನುಭವ ಆಯಿತು. ಕಣ್ಣು ತೆರೆದು ನೋಡಿದರೆ ಪ್ರಕೃತಿಯ ಸೌಂದರ್ಯ ಸವಿಯುವಂತಹ ಉದ್ದೇಶ ಅತ್ಯಧಿಕವಾಗುತ್ತಾ ಇದೆ. ಹೇಗೂ ಉಂಟು ನೋಡ್ತಾ ಮುಂದೆ ಹೋಗುವ ದುಂಡು ಕುಜಗಳನ್ನು ಕಂಡ ಭ್ರಮೆಗೊಂಡು ನುಡಿದನು ಭಂಡರಂದದೊಳ್ ಅಬಲೆಗೆ. ಚಂಡಮುನಿ ಭ್ರಮೆಗೊಂಡು ನುಡಿದನು ಭಂಡರಂದದೊಳಬಲೆಗೆ. ಕಣ್ಣೆವೆಗಳನ್ನು ಬಿಚ್ಚಿ ಪರಿಸರವನ್ನು ಕಾಣುವಂತಹ ಅಪೇಕ್ಷೆಯಂತೆ ಕಣ್ಣಿನ ಓಟವನ್ನು ಮುಂದಕ್ಕೆ ಹರಿಸುತ್ತಾ ಇದ್ದಂತೆ ಏನಪ್ಪಾ ಇದು? ಅಂದ್ರೆ ಕಾಮದೇವನ ಮಹೋತ್ಸವವನ್ನು ಆಚರಿಸುವುದಕ್ಕಾಗಿ ಸ್ಥಾಪಿಸಿದ ಉಭಯ ಕಲಶಗಳ ಹಾಗೆ. ಏನದು ತೀಕ್ಷ್ಣವಾದ ಮನೆಯನ್ನು ಹೊಂದಿದ ವಕ್ಷೋಜಗಳನ್ನು ನೋಡಿದರೆ ನಾವೇನು ನಮ್ಮ ಘನತೆ ಮತ್ತೆ ಇಂಥದ್ದನ್ನೆಲ್ಲ ನಾವು ಯೋಚನೆ ಮಾಡಬಾರದು. ಅಲ್ಲ, ಯೋಚನೆ ಮಾಡಿ ಬಂದದ್ದಲ್ಲ, ಅನ್ನು ಅಯಾಚಿತವಾಗಿ ಬಂದದ್ದನ್ನು ಅಲ್ಲಗಳೆಯಬೇಕಾದಂತಹ ಅದೃಷ್ಟಹೀನತೆಯನ್ನು ನಮಗಿಲ್ವಲ್ಲ. ಪ್ರಪಂಚದಲ್ಲಿ ಅದು ಒಂದು ನ್ಯಾಯ. ಬಂದದ್ದನ್ನೆಲ್ಲ ಸರಿಯಾಗಿ ಅನುಭವಿಸುವುದು, ಆಮೇಲೆ ಸಾಕು ಅನ್ನಿಸಿದಾಗ ಅದರಲ್ಲಿ ತೃಪ್ತಿಯನ್ನು ಕಂಡ ಮೇಲೆ ಮತ್ತೆ ನಮ್ಮ ಉದ್ದೇಶದತ್ತ ಸಾಗುವುದು. ಬಹುಶಃ ಬಂದದ್ದೇ ನನಗಾಗಿ ಇರಬೇಕು ಅಷ್ಟಿದ್ದ ಮೇಲೆ ಮತ್ತೆ ನಾವು ಕೈ ಬಿಡುವುದರಲ್ಲಿ ಅರ್ಥ ಇಲ್ಲ. ಹೌದೌದು, ಮಾತಾಡುದು ಈಗ ಏನು ಅಂತ ಮಾತಾಡಿಸಿದ್ದಾರೆ. ಕೆಲಸ ಮಾಡುವ ಏನು ಏನಾದ್ರೂ ಒಂದು ಹೊಗಳಿಕೆಯ ಮಾತು ಹೇಳಿದ್ರೆ ಆಗಿ ಮತ್ತೆಂತದಾಗಲಿಕ್ಕೆ. ಹೌದಾ? ಹೊಗಳಿಕೆಗೆ ಸೋಲದೆ ಇದ್ದಂತಹ ವ್ಯಕ್ತಿಗಳು ಪ್ರಪಂಚದಲ್ಲೇ ಇಲ್ಲ. ಆದರೆ ಬಳಿರೇ ಬಾಪುರೇ
ಲಲನೆ ನೀನ್ಯಾರಿಲ್ದೆ ಲಲನೆ ಲಲನೆ ಪಾಪುರೆ ಲಲನೆ ನೀನ್ಯಾರು ಲಲನೆ ನೀನ್ಯಾರಿಲ್ಲೆ ನಿಲ್ಲುವ ಕಾರಣಗಳನ್ನು ನಿಲ್ಲುವ ಕಾರಣಗಳನ್ನು ಬೇಳೆನ ಗಳುಕದಿಲ್ ನೋಡು ಅಬಲೆಯೇ ಪಾಪುವೆ ಲಲನೆ ನೀನ್ಯಾರೋ ಲಲನೆ ಬಾಪುರೇ ನನ್ನನ್ನ ಬಾಪು ಭಲ ಬಾಪು ಭಲ ಎಂತದ್ದು ಹಾಗಾದ್ರೆ ಬಳಿರೆ ಅಂದ್ರೆ ಎಂತದ್ದು ಬಾಪುರೆ ಅಂದ್ರೆ ಎಂತದ್ದು ಬಾಪು ಬಲ ಅಂದ್ರೆ ಎಂತದ್ದು ಎಲ್ಲಾ ಸಂದರ್ಭಗಳಲ್ಲಿ ಎಲ್ಲಾ ಶಬ್ದಗಳಿಗೆ ಅರ್ಥ ಏನು ಅಂತ ಕೇಳಿದ್ರೆ ನಾನೇನೆ ಅಯ್ಯೋ ಹಾಗ ಕೆಲವೆಲ್ಲ ಅರ್ಥವಿಲ್ಲದೆ ಇದ್ದ ಶಬ್ದಗಳು ಉದ್ಗಾರ ರೂಪವಾಗಿ ಬರ್ತವೆ ಮನಸ್ಸಿಗುಂಟಾದಂತಹ ಭಾವಕ್ಕನುಗುಣವಾಗಿ ಈಗ ಒಬ್ಬನಿಗೆ ದುಃಖ ಬರ್ತದೆ ಅಯ್ಯೋ ಅಯ್ಯೋಕ್ಕೂ ದುಃಖಕ್ಕೆ ಏನು ಸಂಬಂಧ ಇಲ್ಲ ಅಲ್ಲ ದುಃಖ ಬಂದವರಿಗೆಲ್ಲ ಅಯ್ಯೋ ಮನಸ್ಸಿನ ಭಾವವನ್ನು ಪ್ರಕಟಿಸುವುದಕ್ಕಿರುವ ಒಂದು ಶಬ್ದ ಮಾತ್ರ ಅದು ಅಷ್ಟೇ ಸಂತೋಷ ಆಗ್ತದೆ ಬಲರೇ ಸಂತೋಷವನ್ನು ಧ್ವನಿಸುವುದಕ್ಕಾಗಿರುವಂತಹ ಒಂದು ನುಡಿಗಳು ಮಾತ್ರ ಅಷ್ಟೇ. ಆ ಉದ್ಗಾರಕ್ಕೆಲ್ಲ ಇದಮಿತ್ತಂ ಅನ್ನುವಂತಹ ಅರ್ಥ ಏನೂ ಇಲ್ಲ. ಹೋಗ್ಲಿ ಬಿಡು. ನನ್ನನ್ನು ಕಂಡು ಸಂತೋಷ ಆಯ್ತಾ ನಿಮಗೆ? ಯಾಕೆ ಯಾರಿಗೆ ಆಗ್ಲಿಕ್ಕಿಲ್ಲ. ಕಣ್ಣಿದ್ದವರೆಲ್ಲ ಸಂತೋಷ ಪಡಬೇಕು ಅಲ್ಲ, ಗುಣಗ್ರಾಹಿಗಳಾದವರೆಲ್ಲ ಸಂತೋಷ ಪಡಲೇಬೇಕು ಅಂತ ವಿಶೇಷ ಏನಿದು. ಏನು ಹೆಣ್ಣು ಮಕ್ಕಳನ್ನೇ ನೋಡದೇ ಇದ್ದವನ ನಾನು. ನೋಡ್ಲಿಲ್ವಾ ಅಂತ ನೀವು? ಯಾರು ಹೇಳಿದ್ದು? ಮತ್ತೆ ಇಲ್ಲದಿದ್ರೆ ಈ ರೀತಿಯಾಗಿ ಎಂತೆಂತವರನ್ನೆಲ್ಲ ನೋಡಿದ್ದೇನೆ. ಒಂದು ಕಾಲಕ್ಕೆ ಸಂಸಾರದ ಭೋಗ ಜೀವನವನ್ನು ಅನುಭವಿಸಿ ಅದು ಬೇಡ ಅನ್ನುವಂತಹ ಭಾವದಿಂದ ಕಾವಿ ಬಿಟ್ಟು ಈ ಕಾಲದಲ್ಲಿ ನಾನು ತಪಸ್ಸಿನ ತೊಡಗಿ. ಇದೀಗ ಗಡ್ಡ ಬಿಟ್ಟದ್ದು ಇದಕ್ಕೆ ಬೇಕಾಗಿ. ಆದ್ರೆ ನಿನ್ನನ್ನು ನೋಡಿದ ಮೇಲೆ ನನಗನ್ನಿಸ್ತದೆ ಗಡ್ಡ ಬಿಟ್ಟದ್ದು ಸ್ವಲ್ಪ ಬೇಗ ಆಗಿ ಹೋಯ್ತ ಕಡೆಗೆ. ಹೌದಾ? ಅಂತ ವಿಶೇಷತೆ ಏನಪ್ಪ ನನ್ನಲ್ಲಿ? ಗಡ್ಡವೇ ಈಗ ನಮ್ಮ ಉದ್ದೇಶಕ್ಕೆ ಅಡ್ಡ ಬರ್ತದೋ? ಗಡ್ಡವ? ಹೌದೌದು. ಅದು ತೆಗೆಸಿದ್ರೆ ಆಯ್ತಾ? ಆಗಲ್ಲ, ಅದಲ್ಲ, ಅದು ಸಮಸ್ಯೆ ಆಗ್ತದೆ ಅನ್ನುವ ಕಾರಣಕ್ಕಲ್ಲ. ಗಡ್ಡ ಬಿಡುವ ಹಿನ್ನೆಲೆಯಲ್ಲಿ ಇದ್ದು ಉದ್ದೇಶ ಈಗಿನ ನಮ್ಮ ಅಪೇಕ್ಷೆಗೆ ಭಂಗ ತರ್ತದೋ ಅನ್ನುವಂತಹ ಎಣಿಕೆ ಮೂಡಿ. ಏನಿದು ನೆತ್ತಿಯಿಂದ ಬೆರಳ ತುದಿಯ ತನಕ ನೋಡಿದ್ರೆ ಕಾಣುವಲ್ಲಿ ಒಂದೇ ಒಂದು ಕೊರತೆಯಲ್ಲಿ ಯಾವ ಚತುರ ವಿಮರ್ಶಕರಿಗೂ ಹುಡುಗಿ ತೆಗೆಯುವುದಕ್ಕೆ ಸಾಧ್ಯ ಇಲ್ಲ. ವಿಶಾಲವಾದ ಹಣೆ, ಬಾಗಿದ ಹುಬ್ಬು, ನೀಳ ನೇತ್ರ, ಉದ್ದ ಮೂಗು, ಕೆಂಪೇರಿದ ಕೆನ್ನೆ, ಕೆಮ್ಮು ಈಗಲೇ ಕೆಮ್ಮು ಬಾರ್ದು ಇದ್ದಲ್ಲ ಮತ್ತೆ ಚೆಂದುಟಿ. ಅಯ್ಯೋ, ದೊಡ್ಡ ಗಲ್ಲ, ಕಪ್ಪದ ಕೊರಳು, ಉದ್ದ ಕೈ, ಸಪೂರ ಸೊಂಟ. ಯಾರನ್ನೇ ಹೇಳಿದ್ದು? ನನ್ನನ್ನೇ ಅಲ್ವಾ? ಸಿಂಹೇಂದ್ರ ಮಧ್ಯಮೆ. ಇಂತಹ ಅಸದೃಶವಾದಂತಹ ರೂಪರಾಶಿಯನ್ನು ನೋಡಿದಂತಹ ಕಾಲಕ್ಕೆ ಸಂತೋಷಾತಿರೇಕರಿಂದ ಬಂದಂತಹ ಉದ್ಗಾರಗಳು ಇಲ್ಲಿ ಈ ಪ್ರದೇಶದಲ್ಲಿ ನಿನ್ನಂತಹ ಅಪೂರ್ವವಾದಂತಹ ಸುಂದರಿಯೊಬ್ಬಳು ಕಾಣಸಿಗ್ತಾಳೆ ಅಂತ ಆದ್ರೆ ಯಾವನಿಗೆ ಕೌತುಕ ಮೂಡುವುದಿಲ್ಲ? ಇಲ್ಲಿಂದ ಬಂದೆಯಪ್ಪ, ಮುಂದೆ ನಿನ್ನ ಗಮನ ಎಲ್ಲಿಗೆ? ಇಲ್ಲಿಗಾಗಿಯೇ ಬಂದೆಯ? ನಿನ್ನ ತಂದೆ ತಾಯಿಗಳಾರು? ಇಲ್ಲಿ ಬಂಧುಗಳೆಲ್ಲಿದ್ದಾರೆ? ಬಂದುದು ಯಾಕೆ? ಮುಂದೆ ನಿನ್ನ ಉದ್ದೇಶ? ಹಿಂದಿನಿಂದ ಯಾರಿದ್ದಾರೆ ಅನ್ನುವುದನ್ನೆಲ್ಲ ತಿಳ್ಕೊಳ್ಳುವಂತಹ ಬಯಕೆ ಉಂಟು. ಈಗ ಇಷ್ಟೆಲ್ಲ ಮಾತಾಡಿದ್ರೆ ನನ್ನ ಪರಿಚಯ ಕೇಳಬೇಕು. ಯಾವುದೇ ಮುಚ್ಚುದು ಬೇಡ ನೀನು. ಹೇಗೆ ಮುನಿಗಳೇ? ಮುಚ್ಚುಮರೆ ಬೇಡ ಅಂತ ಅಡಗಿಸಿಡುವುದು ಬೇಡ, ಹೇಳುವಲ್ಲಿ ಸಂಕೋಚ ಬೇಡ, ತೆರೆದ ಹೃದಯದಿಂದ ಅದನ್ನ ಹಾಗೆ ಅಭಿನಯ ಬೇಡ, ಹೃದಯದಲ್ಲಿ ಬಚ್ಚಿಟ್ಟುಕೊಳ್ಳದೆ ಎಲ್ಲ ಹೊರಗೆ ಹೇಳ್ಬೋದಲ್ವಾ? ಓ ಮುನಿಪಾಲ ಮುನಿಪಾಲ ಬೀರನೆ ಜನಜಾಲನು ತನೆ ಲಾಲಿಸೈ ಮುನಿಪಾಲ ವೀರನೇ
ಜನಜಾಲನುತನೆ ಲಾಲಿಸೈ ಮುನಿಪಾಲ ವೀರನೇ ಜನಜಾಲನುತನೆ ಲಾಲಿಸೈ ಮುನಿಪಾಲ ವೀರನೇ ಮೂಲವನು ಕರುಣಾಳುತನದಲ್ಲಿ ಲಾಲಿಸೈ ಮುನಿಪಾಲ ವೀರನೇ ಮುನಿಪಾಲ ವೀರನೇ ಜನ ತಾಲನುತನೆ ಲಾಲಿಸೈ ಮುನಿಪಾಲ ವೀರನೇ ಇಂದ್ರಪುರ ಮಮ ಮಂದಿರವು ಸುಖದಿಂದ ನಲ್ಲಿಗೆ ನೀ ಇಂದ್ರಪುರ ಮಮ ಮಂದಿರವು ಸುಖದಿಂದ ನಲ್ಲಿಗೆ ನೀ ಸುಖದಿಂದ ನಲ್ಲಿಗೆ ನೀ ಸುಖದಿಂದ ನಲ್ಲಿಗೆ ನೀ ಜನ ಬೃಂದವೇನಗಿ ಒಲೆ ಜನವೃಂದವೆನಗೆ ಒಲವಿಂದ ಮೇನಗೆ 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 ಎಂದು ಕರೆಯುತ್ತ ಬಂದುದನು ದಿನ ಮೇನಗೆ ಎಂದು ಕರೆಯುತ್ತ ಬಂದುದನು ದಿನ ಮೇನಗೆ ಎಂದು ಕರೆಯುತ್ತ ಬಂದುದನು ದಿನ ವೀರನೇ ಲಾಲಿಸೈ ಮುನಿಪಾಲ ವೀರನೇ ಜನಜಾಲನುತನೇ ಲಾಲಿಸೈ ಮುನಿಪಾಲ ಮುನಿಪಾಲ ವೀರನೇ ಜನಜಾಲನುತನೇ ಲಾಲಿಸೈ ಮುನಿಪಾಲ ವೀರನೇ ಮುನಿಪಾಲ ನೀಪಾಲ ನಿಮಗೇನು ಬೇರೆ ಕೇಳಿಸಿತ್ತ ಅಂತ ಏನು ಹೇಳ್ತೀನಿ ಅಂತ ಅರ್ಥ ಆಗಲಿಲ್ಲ ನಿಮ್ಮನ್ನು ತಿಳಿದ ಬೆಳಿದ್ದೇನೆ ನಾನು ನನ್ನ ಪರಿಚಯ ಇದೆ ಹೌದೇ ಮುನಿಪಾಲ ವೀರನೇ ಮುನಿಗಳು ಅದೆಷ್ಟೋ ಮಂದಿ ಇರಬಹುದು ಆದರೆ ಆ ಮುನಿಗಳಲ್ಲಿಯೂ ಕೂಡ ಶ್ರೇಷ್ಠತೆಯನ್ನು ಪಡೆದಿರಬಹುದು ಆಕಾಶದಲ್ಲಿ ಅದೆಷ್ಟೋ ನಕ್ಷತ್ರಗಳು ಪ್ರಾಜ್ವಲ್ಯಮಾನವಾಗಿ ಗೋಚರಿಸಲ್ಪಡುತ್ತದೆ ಆದರೆ ಚಂದ್ರ ಮಾತ್ರ ಎಲ್ಲರಿಗಿಂತಲೂ ಭಿನ್ನವಾಗಿ ಕಾಣುತ್ತಾನಲ್ವಾ ಚಂದ್ರನಿಲ್ಲದೆ ಇದ್ದಂತ ಆಗಸಕ್ಕೆ ಶೋಭೆ ಇಲ್ಲ ಹಾಗೆಯೇ ಭೂಲೋಕದಲ್ಲಿ ಅದೆಷ್ಟೋ ಮುನಿಗಳಿದ್ದರೂ ಕೂಡ ನೀವು ಮಾತ್ರ ಪ್ರತ್ಯೇಕವಾಗಿ ಗುರುತಿಸಲ್ಪಡುವವರು ವಿಶ್ವಾಮಿತ್ರರು ವಿಶ್ವಕ್ಕೆ ಮಿತ್ರರು ಎನ್ನುವ ಹಾಗೆ ಕೊಂಡಾಡಲ್ಪಡುವ ವಿಶ್ವಸ್ಯ ಮಿತ್ರ ಅಲ್ವಾ ಮುನಿಗಳೇ ಇದು ನಿಮ್ಮ ಪೂರ್ವಾಶ್ರಮದ ಬಗ್ಗೆ ನಾನು ಹೇಳುವುದಕ್ಕೆ ಹೋಗುವುದಿಲ್ಲ ಹೌದು ಈ ಹಿಂದೆ ನೀವು ಕೌಶಿಕರಾಗಿದ್ದವರು ಆ ವಿಷಯ ಎಲ್ಲವನ್ನು ತಿಳಿದವನಿದ್ದೇನೆ ಎಲ್ಲ ನಿನಗೆ ಹಿನ್ನೆಲೆ ಹಿನ್ನೆಲೆ ಎಲ್ಲ ಗೊತ್ತುಂಟಪ್ಪ ನಿಮ್ಮನ್ನು ಕಾಣುವಾಗಲೆಲ್ಲವನ್ನು ಅರ್ಥೈಸಿದ್ದೇನೆ ನೀ
ನಿನಗೆ ಇಷ್ಟೆಲ್ಲ ನನ್ನ ಪರಿಚಯ ಇರುವ ನಿನ್ನನ್ನು ನಾನು ಇದಕ್ಕಿಂತ ಮೊದಲು ನೋಡಿದ ನೆನಪೇ ಬರುವುದು. ನೋಡಿದ ನೆನಪು ಬರ್ಲಿಕ್ಕಿಲ್ಲ. ನಾನು ಇಲ್ಲಿಗೆ ಹೊಸತ್ತು, ಇಲ್ಲಿಗೆ ಈ ಊರಿಗೆ ಹೊಸಬಳು. ನಾನು ಹೊರ ಊರಿನವಳ. ಹೊರ ಊರಿನಂತ ಹೇಳಿದ್ರೆ ಒಂದು ಲೆಕ್ಕದಲ್ಲಿ ಈ ಲೋಕದವಳಲ್ಲ. ಈ ಲೋಕ ಅಲ್ಲ. ಆಹಾ. ನಾನು ಯೋಚಿಸಿದೆ, ಹೇಗೆ? ಎಲ್ಲೋ ಕೆಳಗಿಂದ ಮೇಲೆ ಕೆದ್ದು ಬಂದವಳು ಇರಬೇಕು. ಹಾಗೆ ಕಾಣ್ತೇನೆ ನಾನು. ಭೂಮಿ ಹೊಡೆದು ಬಂದವಳು. ಪಾತಾಳ ಕನ್ನೇ ಇರಬೇಕು. ಪಾತಾಳದವರೆಲ್ಲ ಹೀಗಿರ್ತಾರ? ಪಾತಾಳದವರದ್ದು ಮೊದಲು ಒಳ್ಳೆ ರೂಪ ಅಂತ. ಹೌದು, ಹಾಗಲ್ಲ. ಅವರಿಗೆ ಸೊಂಟದಿಂದ ಕೆಳಗೆ ಬಲವೇ ಇಲ್ಲ ಅಂತೆ. ಸೊಂಟದಿಂದ ಕೆಳಗೆ ಬಲ ಇಲ್ಲ. ಹಾಳಾಗಿ ಹೋಗ್ಲಿ, ಸೊಂಟದಿಂದ ಕೆಳಗೆ ಬಲ ಇಲ್ಲ ಇದ್ರೆ ಏನಿದೆ? ಹೌದು, ಅದು ಹೌದಲ್ಲ. ಇದು ಕೆಳಗಿನವಳಲ್ಲ ನಾನು. ಪಾತಾಳ ಅಲ್ಲ. ಅಲ್ಲ. ಭೂಲೋಕ. ಭೂಲೋಕ ಅಲ್ವೇ ಅಲ್ಲ ಹೇಳಿದ್ದೇನೆ ನಾನು. ಹಾಗಿದ್ರೆ ಮತ್ತೆ ಲೋಕ ಮೇಲೆ. ಎಲ್ಲಿ? ಮೇಲೆ ನಿಮಗೆ ಸತ್ಯಲೋಕ. ಸತ್ಯಲೋಕಕ್ಕೆ ಅದಕ್ಕಿಂತ ಅಲ್ಲಿಯೇ, ಅದಕ್ಕಿಂತಲೂ ಮೇಲೆ ಸತ್ಯಲೋಕದಿಂದಲೂ ಬೇರೆ. ಬೇರೆ. ಎಲ್ಲಿಯಪ್ಪ? ಇದು ದೇವಲೋಕ ಗೊತ್ತಿದೆಯಾ? ದೇವಲೋಕ. ಹಾ. ದೇವಲೋಕದವಳೇ ನೀನು? ಸ್ವರ್ಗಲೋಕದವಳು. ಅಲ್ಲ, ಆಕಾಶ ಮಾರ್ಗದಲ್ಲಿ ಅನೇಕ ಲೋಕಗಳಿವೆ ಅನ್ನುವುದನ್ನು ನಾವು ಕೇಳಿಬಲ್ಲೆ. ಗಂಧರ್ವರ ಲೋಕ ಬೇರೆ, ಅಕ್ಷರದ್ದು ಬೇರೆ, ಕಿನ್ನರದ್ದು ಬೇರೆ, ಕಿಂಪುರುಷರದ್ದು ಬೇರೆ, ದೇವತೆಗಳದ್ದು ಬೇರೆ. ಈಗ ನೀನು ದೇವತೆಗಳ ಲೋಕದಲ್ಲಿ ಇರು. ಹೌದು. ಈ ದೇವತೆಗಳ ಲೋಕದಲ್ಲಿ ಆದ್ರೂ ಈ ಒಂದು ಪ್ರಶ್ನೆ ಹುಟ್ಟಿತು. ಹೇಗೆ? ಈಗ ಅಲ್ಲಿ ಆದ್ರೂ ಎಲ್ಲಿಂದ ಬೇಡ? ಅಮರ ಲೋಕದಲ್ಲಿ. ಅಲ್ಲ, ಅಮರ ಲೋಕದಲ್ಲಿ ಆದ್ರೂ ನಾವು ಹೇಳಿದ್ದು ಕೇಳಿದ ಹಾಗೆ ಅಲಕಾವತಿ. ಬೇರೆ ಬೇರೆಯವರಿಗೆ ಬೇರೆ ಬೇರೆ ಲೋಕ ಉಂಟು. ಅಲಕಾವತಿ ಉಂಟಂತೆ, ಅಮರಾವತಿ ಉಂಟಂತೆ, ಸಿಂಧುಮತಿ ಉಂಟಂತೆ, ಸಂಯಮಿನಿ ಉಂಟಂತೆ, ತೇಜೋವತಿ ಉಂಟಂತೆ. ಹೀಗೆಲ್ಲ ಉಂಟು. ಇದು ನೀನು ಯಾವ ವತಿ? ಅದರಲ್ಲಿಯೂ ಸ್ವರ್ಗದಲ್ಲಿರುವವಳು. ಇದು ದೇವೇಂದ್ರನ ಒತ್ತಿನಲ್ಲಿ ಕುಳಿತುಕೊಳ್ಳುವವಳು ಅಮರಾವತಿಯೇ ನಿನ್ನ ಪುತ್ರ? ಅಮರಾವತಿ. ಅಮರಾವತಿ. ಹಾ. ಅಮರಾವತಿಯಲ್ಲಿ ಅದು ದೇವೇಂದ್ರನ ಬದಿಯಲ್ಲಿ ಕುಳಿತುಕೊಳ್ಳುವಳು. ಎಂತದ್ದು? ಇಲ್ಲದೆ ಹೋಯಿತು. ಹೇಗೆ? ಏನೇನೋ ಹುಚ್ಚಾಗಿ ಆಡಿಬಿಟ್ಟೆ. ಹುಚ್ಚು? ನಿಮ್ಗೆಲ್ಲ ಹುಚ್ಚು ಬರ್ಲಿಕ್ಕಿಲ್ಲ. ಪರಮ ಪತಿವ್ರತಿಯು ಸಾಧ್ವಿ ಶಿರೋಮಣಿಯು ಲೋಕವಂದಿತೆಯೂ ಆದ ಶಚೀದೇವಿ. ಯಾರು? ಶಚಿದೇವಿಯಾಗೆ ಕಾಣ್ತೇನೆ ನಾನು. ನಾನು ನೋಡ್ಲೇ ಇಲ್ಲ. ಅವಳು ಹೀಗೆ ಅಲ್ವಾ ಶಚಿ? ಮತ್ತೆ ನಾನು ನೋಡಿ ಹೇಗಿದ್ದೇನೆ? ನಿಮಗೆ ಕುತ್ತಿಗೆ ಕಾಣೋದಿಲ್ವಾ? ಕುತ್ತಿಗೆ ನೋಡಿ. ದೇವೇಂದ್ರ ಕಟ್ಟಿದ್ದೇನಾದ್ರೂ ಕಾಣುತ್ತಾ ನಿಮಗೆ? ಅದು ಮಂಗಲಸೂತ್ರ ಉಂಟು, ಅಲ್ಲಿ ಉಂಟು. ನಾವು ಆಚರಿಸ್ಕೊಂಡು ಬಂದ್ವಿ. ಅಲ್ಲ, ನಿಮಗೆ ಗೊತ್ತಿಲ್ಲ, ನೀವು ಇಲ್ಲಿ ಅವರು. ನಾನು ನೋಡ್ಲಿಲ್ಲ. ನಾನು ನೀವು ನೋಡ್ಲಿಲ್ಲ. ಇದು ಶಚಿ ಅಲ್ವಾ? ಶಚಿ ಅಲ್ಲಪ್ಪ. ಹಾಗಿದ್ರೆ ದೇವೇಂದ್ರನಿಗೆ ಮತ್ತೆ ಬೇರೆ ಏನಾದ್ರು ಮದುವೆ ಆಗುತ್ತಾ? ಅಯ್ಯೋ, ಅಪ್ಸರಾಂಗನೆಯರು ನಿಮಗೆ ಗೊತ್ತಿಲ್ವಾ? ಅಪ್ಸರೆಯರು? ಹೌದು, ದೇವಾಂಗನೆಯರು. ದೇವಾಂಗನೆಯರು. ಅದರಲ್ಲಿ ಒಬ್ಬಳು ನರ್ತನಗಾತಿಯರು. ಹೌದೇ? ಗಣಿಕಾಂಗನೆ. ಅಲ್ಲ, ಗಣಿಕಾಂಗನೆ ಅಂದ್ರೆ ಲೆಕ್ಕಕ್ಕೆ ಸಿಗುವ ಹುಡುಗಿ ಅಂತ ಅರ್ಥ. ಹೌದು, ಲೆಕ್ಕಕ್ಕೆ ಸಿಗುವ ಹುಡುಗಿ. ಗಣಿಕಾಂಗನೆ ಅಂತ. ಹೌದು. ಮತ್ತೆ ಇನ್ನೊಂದರ್ಥದಲ್ಲಿ ಗಣಿಕಾಂಗನೆ, ಸದಾ ಕಾಲ ಲೆಕ್ಕ ಮಾಡ್ತಾ ಇರುವ ಹೆಣ್ಣು ಅಂತ. ನಾಲ್ಕ ಗಣಿಕೆಯರು ಅನೇಕರು. ಎಷ್ಟು ಬರ್ತದೆ ಇವತ್ತು, ಎಷ್ಟು ಬರ್ತದೆ ಲೆಕ್ಕ ಮಾಡ್ತಾ ಇರುವವರಿಗೆ ಗಣಿಕೆಯರು ಅಂತ. ಗಣಿಕೆಯರು. ಇದು ನಾಲ್ಕ ಗಣಿಕಾನಿಕದಲ್ಲಿ ನೀನು ಒಬ್ಬಳು. ಓ, ಈಗ ಗೊತ್ತಾಯ್ತು. ಯಾರು? ಗೊತ್ತಾಯ್ತಾ? ರಂಬೆ. ರಂಬೆ. ರಂಬೆ ಇಷ್ಟದ ಇದ್ದಾಳ? ನಿಮಗೆ ಗೊತ್ತಿಲ್ಲ ಅಲ್ಲ? ನಾನು ನೋಡ್ಲೇ. ನೀವು ನೋಡ್ಲಿಲ್ಲ. ಅಪ್ಸರೆಯರಲ್ಲಿ ಮೊದಲ ಸ್ಥಾನವೇ ಅವಳಿಗಂತೆ. ಆ ರಂಬೆ. ಆ ರಂಬೆ ಅಲ್ಲ. ರಂಬೆ ಅಲ್ಲ. ರಂಬೆ ಅವಳಕ್ಕಿಂತಲೂ ಗೊಂಬೆ ನಾನು. ರಂಬೆ ಅಲ್ವಾ? ರಂಬೆ ಅಲ್ಲ. ಗೊತ್ತಾಯ್ತು. ಯಾರು? ಊರ್ವಶಿ. ಛೇ, ಅವಳನ್ನು ತಂದು ನನ್ನ ಕಿರುಬೆರಳಿಗೆ ಕಟ್ಟಬೇಕು. ಊರ್ವಶಿ. ಅದು ಬೇರೆ ಉಂಟದ್ರದ್ದು ರಾಗ ಸಂಯೋಜನೆ. ಊರ್ವಶಿ ಅಲ್ವಾ? ಊರ್ವಶಿ ಅಲ್ಲ. ಅದು ಅಲ್ವಾ? ಅವಳು ಸುಮ್ಮನಿಲ್ಲದಿದ್ರೆ ಅವಳು ಬಿಡಿ. ಅವಳು ಈಗ ಗೊತ್ತಾಯ್ತು. ಯಾರು? ತಿಲೋತ್ತಮೆ. ತಿಲೋತ್ತಮೆ. ಹೌದೌದು. ಅವಳೆಲ್ಲ ಇಷ್ಟು ಚಂದ ಇರ್ಲಿಕ್ಕೆ ಸಾಧ್ಯವೇ ಇಲ್ಲ. ಅವಳಕ್ಕಿಂತಲೂ ಉತ್ತಮವಾದವಳು ನಾನು. ತಿಲೋತ್ತಮೆ ಅಲ್ಲ, ಇದು ಮಂಜು ಘೋಷೆ. ಎಂತ ಸುಮ್ಮನೆ ದೋಸೆ ಎಲ್ಲ ಹೇಳಬೇಡಿ ನೀವು. ಗುಂಜಿ ಕಷ್ಟಲ್ಲಿ ಯಾರಪ್ಪ? ನಿಮ್ಗೆ ಲೆಕ್ಕಕ್ಕೆ ಸಿಗುದಿಲ್ವಾ? ಇದು ಪ್ರಾರಂಭದಿಂದ ಹೇಳಿ. ರಂಬೆ. ರಂಬೆ, ಊರ್ವಶಿ, ಊರ್ವಶಿ, ತಿಲೋತ್ತಮೆ. ಅದು ಹೇಗೆ? ನನ್ನ ಹೆಸರು ಬರುದಿಲ್ಲ ನಿಮಗೆ? ಪೆಟ್ಟಿಗೆ 1, 2, 3 ಹಾಗೆ ಗೊತ್ತಾಗುದಿಲ್ವಾ? ಅಲ್ಲ, ನನಗೆ ಒಂದೇ ಪೆಟ್ಟಿಗೆ ನೆನಪು ಬರುವುದಿಲ್ಲ. ಹೌದಾ? ನಾನು ಯಾವ ಪೆಟ್ಟಿಗೆಗಳಂತ ಗೊತ್ತಿಲ್ವ ನಿಮಗೆ? ಹಾಗಲ್ಲ, ಒಂದೇ ಸಲಕ್ಕೆ ನನಗೆ ನೆನಪು ಬರುವುದಿಲ್ಲ ಅದು. ಹಿಂದಿನಿಂದ ಹೇಳಿ ಹಾಗಾದ್ರೆ. ಅಲ್ಲ, ರಂಬೆ ಹೌದಾ? ರಂಬೆ ಸ್ಥಾನ. ಹೌದು. ಎರಡನೇವಳು ಊರ್ವಶಿ. ಊರ್ವಶಿ. ಮೂರನೇವಳು ತಿಲೋತ್ತಮೆ ಹೌದಾ? ನನ್ನ ಹೆಸರನ್ನು ಬಿಟ್ಟು ಹೋಗುದು. ಈಗ ಮಧ್ಯದಲ್ಲಿ ಬೇರೆ ಮತ್ತೆ ಒಬ್ಳು ಇದ್ದಾಳೆ. ಯಾರು? ಅವಳು ನೀವು ಮುಟ್ಟುದು ನನ್ನನ್ನು. ನನಗೆ ಸಂತೋಷಾತಿರೇಕದಲ್ಲಿ ಬಂದದ್ದು. ಹೌದೌದು. ಇಷ್ಟು ಹೊತ್ತು ಗೊತ್ತಿಲ್ಲದೆ ಇದ್ರು ಈಗ ಗೊತ್ತಾಗಿ ಹೋಯ್ತಲ್ಲ. ಅವಳೇ ನಾನಲ್ವಾ? ಕೊನೆಗಾದ್ರೂ ಅರ್ಥ ಆಗುತ್ತದೆ. ಮೇನಕ. ಮೇನಕ. ಇದು ನೀನು ಊರು ಬಿಟ್ಟದ್ದು? ಊರು ಬಿಟ್ಟದ್ದು ಒಂದು ಇದು
ಭೂಲೋಕ ಅಂದ್ರೆ ನಿತ್ಯ ನೂತನವಾದದ್ದು ಹೌದು. ಅಲ್ವಾ? ಅಲ್ಲಿ ನೋಡಿದ್ದನ್ನೇ ನೋಡ್ಬೇಕು. ಹೌದು. ನಿತ್ಯ ನೂತನವಾದಂತಹ ಈ ಭೂಲೋಕಕ್ಕೆ ಒಮ್ಮೆ ಸಂಚಾರ ಮಾಡಿ ಬರುವ ಅಂತ. ಹೊಸತು ಹೊಸತು ನೋಡುವ. ಪುಣ್ಯಕ್ಷೇತ್ರವನ್ನು ಸಂಚಯನ ಮಾಡುವಂತ. ಅಯ್ಯೋ ಪುಣ್ಯ, ಇಲ್ಲಿ ಪುಣ್ಯವೇ ಇರುವುದು ಅಲ್ವಾ? ಈ ರಸೆಯೊಳಿಯ ಚಾರು ಪುಷ್ಕರ ವಾರಿಯಲ್ಲಿ ಮಿಂದು ಸ್ನಾನ ಮಾಡ್ಲಿಕ್ಕೆ ಬಂದದ್ದು ನಾನು. ಯಾರು? ನಾನು. ಅಯ್ಯೋ ಮುಂದೆ ನೀನು ಸ್ನಾನ ಮಾಡ್ಬೇಕು ಅಂತ ಈ ಭೂಮಿಯಲ್ಲಿ, ಈ ಭೂಲೋಕದಲ್ಲಿ ಹಾ 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 ತೀರ್ಥಕ್ಷೇತ್ರ, ತೀರ್ಥ ಸ್ನಾನ. ತೀರ್ಥ ಸ್ನಾನ ನೋಡಿ ಅಲ್ಲಿ ಕಾಣ್ತಾ ಉಂಟು ಪುಷ್ಕರಣಿ. ಹೌದಲ್ಲ? ಅಲ್ವಾ? ಪುಷ್ಕರ ಅಂದ್ರೆ ಆನೆಯ ಸೊಂಡಿಲು ಅಂತ ಹೇಳ್ತಾರೆ. ಅದೇ ಅದ್ರಲ್ಲಿ ಹಾಗೆ ಬೀಳುದು ನೀರು. ಹಾಗೆ ಬೀಳ್ತದೆ, ಹಾಗೆ ಬೀಳ್ತಾ ಉಂಟು. ಆ ಪುಷ್ಕರಣಿಯಲ್ಲಿ ಮಿಂದು ಮತ್ತೆ ನಾನು ನನ್ನ ಊರಿಗೆ ಹೀಗೆ ಹೋಗ್ಲಿಕ್ಕೆ ಹೊರಟದ್ದು. ಈಗ ಮಿಂದಾಯ್ತಾ? ಮಿಂದಾಯ್ತು. ಇನ್ನೀಗ ಇಲ್ಲಿಂದ ನನ್ನ ಊರಿಗೆ, ಎಲ್ಲಿಗೆ? ಬದಾರಿಪುರಕ್ಕೆ ನಾನು ಹೊರಡುದೆ. ಈಗಲೇ ಈಗಲೇ ತರುಣಿಯ ನುಡಿ ಕೀಳಿ ವಿರಗಾದಿ ಕೌಶಿಕ ವಿರಹದಿ ಕೌಶಿಕ ನೊರೆದನು ಮೇನಕೆಯೊಡನೆ ಅರೆ ಕ್ಷಣ ಸೈರಿಸು ವಿರಹವ ತಣಿಸುನಿ ಅರೆ ಕ್ಷಣ ಸೈರಿಸು ವಿರಹವ ತಣಿಸುನಿ ತೆರಳು ನಿನ್ನಯ ಪುರಾಗಿನನು ತರುಣಿಯ ನುಡಿ ಕೀಳಿ ವಿರಾಗದಿ ಜೌಜಿಕ ವರದನ ಮೇನಕೆಯೊಡನೆ ಮೇನಕಾ ಅದೆಂತದ್ದು? ಮೇನಕಾ ಮೇನಕಾ ಎಂದು ನೀವು ಹರಕೆ ಹೊತ್ತಿದ್ದೀರಾ? ಮೇನಕ್ಕೆ ಹೆಸರು ಹೇಳ್ತೇನೆ ಅಂತ ಹೇಳಿ ಅದೆಂತ ಕಾಕ ಹೇಳುದು? ಅದು ನನ್ನ ತಂದೆಯ ಶಾಬ್ದ ಇವತ್ತು, ಅದಕ್ಕೆ ಕಾಕ ಅಲ್ಲ. ಎಂತದಪ್ಪ ಅದು? ಅಲ್ವೇ ನಾನು ಎಲ್ಲಿ ಹೇಳ್ತೇನೆ ಏನು ನಿಲ್ಲಿಸ್ತೇನೆ ಅನ್ನೋದು ನನಗೆ ಅರ್ಥ ಆಗುವುದು. ಅದೇನು ಹಾಗೆ? ಒಟ್ಟು ತಳಮಳ ಆಗುವುದಕ್ಕೆ ಪ್ರಾರಂಭ ಆಗಿದೆ. ಆಹಾ. ಮೈಯಲ್ಲೊಮ್ಮೆ ಬಿಸಿ 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 ಇರ್ತದೆ, ಬಿಸಿ ಬಿಸಿ ವಾತಾವರಣ ಹಾಗೆ. ಒಳಗೆ ಚಳಿ 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 ಆಗಿ. ಹಾಗೆಲ್ಲ ಆಗಬಾರ್ದಂತೆ. ಅಲ್ಲ ಚಳಿ ಅಂದ್ರೆ ಸಾಧಾರಣದ ಚಳಿ ಅಲ್ಲ ಇದು, ಮತ್ತೆ? ಸಣ್ಣ ಚಳಿ ಅಲ್ಲ, ಮತ್ತೆ? ಇದು ದೊಡ್ಡ ಚಳಿ. ಚಳಿ 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 ಚಳಿಯ? ಚಳಿ ಚಳಿ ಬರೀ ಚಳಿ ಅಲ್ಲ, ಚಳಿ ಚಳಿ. ದೊಡ್ಡ ಚಳಿ. ತಾಳೇನು ನನ್ನ ಚಳಿ ಬಿಡಿಸುವುದು. ಚಳಿ ಬಿಡಿಸುದ? ನಾನು ಹೇಗೆ ಸಾಧ್ಯ? ಅಲ್ಲಿ ಇವಳು ಬಂದು ಇಲ್ಲಿಗೆ ನಿಮ್ಮ ಚಳಿ ಬಿಡಿಸುದ? ನನ್ನ ಬಿಸಿ ಆರಿಸಬಹುದಾ? ಬಿಸಿ ಆರಿಸು. ಬಿಸಿ ಆರಿಸಬೇಕಾದ್ರೆ ಒಂದು ತಣ್ಣೀರನ್ನು ನಿಮ್ಗೆ ಎರಚಬೇಕಷ್ಟೇ. ಮೇನಕಾ, ಯಾವುದೋ ಒಂದು ಉದ್ದೇಶಕ್ಕಾಗಿ ನೀನು ಧರೆಗಿಳಿದಿದ್ದಿ. ಹಾ. ತೀರ್ಥಕ್ಷೇತ್ರ ಸಂದರ್ಶನ ಇರಬಹುದು, ಹಾ. ತೀರ್ಥ ಸ್ನಾನ ಇರಬಹುದು, ನಮ್ಮಂತಹ ತೀರ್ಥರ ಸಂದರ್ಶನ ಇರಬಹುದು, ಅಥವಾ ಪುಣ್ಯಕ್ಷೇತ್ರ ಸಂದರ್ಶನ ಇರಬಹುದು. ಹಾ. ಯಾವ ಉದ್ದೇಶಕ್ಕೆ ಆಗಲಿ ಹಾ. ಹೊರಡುವಾಗಲೇ ನಾವೊಂದು ನಿರ್ಣಯ ಮಾಡಿಕೊಳ್ತೇವೆ. ಹೌದು. ಇಂತಿಂತ ಕ್ಷೇತ್ರಕ್ಕೆ ಹೋಗುದು, ಇಂತಿಂತವರನ್ನೆಲ್ಲ ಕಾಣುವುದು. ಅಂತ. ಆದ್ರೆ ಸಂದರ್ಭ ವಶದಲ್ಲಿ ಹಾ. ಅಯಾಚಿತವಾಗಿ ಅಯೋಜಿತವಾಗಿ ಹೌದು. ಹೊಸದಾದಂತಹ ಒಂದು ಅವಕಾಶ ಬಂದದ್ರಲ್ಲಿ ತಾನಾಗಿ ಒದಗಿ ಹೋಗುತ್ತದೆ. ಈಗ ಆಯ್ತು ಅದೇ. ಅಲ್ಲ ಅಲ್ವೋ? ಹೌದೌದು. ಈಗ ನಮಗೆ ಮೊದಲು ಕಲ್ಪನೆ ಇರುವುದಿಲ್ಲ. ನನಗೆ ಗೊತ್ತೇ ಇಲ್ಲ. ಈಗ ನೀನು ಬರ್ತೀನಿ ನನಗೆ ಗೊತ್ತಿಲ್ಲ, ಇಲ್ಲ ನಾನಿದ್ದೇನೆ ನಿನಗೆ ತಿಳಿದಿಲ್ಲ. ತಿಳಿದಿಲ್ಲ. ಆದ್ರೂ ಯೋಗ ಸಂಯೋಗವಾಗಿ ನೀನು ಇಲ್ಲಿಗೆ ಒದಗಿ ಬಂದಿದ್ದಿ. ಹೌದಲ್ಲ? ನೀನು ಬಂದಿರುವಾಗಲೇ ನಾನು ಕಣ್ಣು ಬಿಡಬೇಕು. ಹೌದಪ್ಪ, ನೀವಿರುವಾಗಲೇ ನಾನು ಇಲ್ಲಿ ಬಂದು ನಿಲ್ಬೇಕಾ? ಕಣ್ಣು ಬಿಟ್ಟವನೇ ನಾನು ನಿನ್ನನ್ನೇ ನೋಡಬೇಕು. ಹೌದು. ನೋಡಿದ ಮೇಲೆ ನಿನ್ನಲ್ಲಿ ಮಾತಾಡಬೇಕು. ಮಾತಾಡ್ಬೇಕಾ? ಮಾತಾಡಿದ ಮೇಲೆ ನನ್ನಲ್ಲಿ ಬಯಕೆ ಹೆಚ್ಚಾಗಬೇಕು. ಬೇಕೋ ಬೇಕೋ ಬೇಡ ಇತ್ತ ಅಂತ. ಆಗಲ್ಲ, ಎಲ್ಲ ಬೇಕೋ ಬೇಕುಗಳೆಲ್ಲ ಒಂದಾಗೋದಕ್ಕೆ ಪ್ರಾರಂಭ ಆಗಿದೆ. ನೀವೆಲ್ಲ ಬೇಡ ಅಂತ ಹೇಳಿ. ಇದಕ್ಕೆ ಕಾರಣವಾದದ್ದೇನು? ಏನು? ತಾನಾಗಿ ಒದಗಿ ಬಂದಂತಹ ಒಂದು ಅವಕಾಶ ಹಂಬಲಿಸಿ ಸಿಗುವಂತದ್ದಲ್ಲ. ಹಾ. ನಾನೇನಾದ್ರೂ ಕಣ್ಣು ಮುಚ್ಚಿ ತಪಸ್ಸು ಮಾಡುವಾಗ ಮೇನಕ್ಕೆ ಬರ್ಲಿ ಮೇನಕ್ಕೆ ಬರ್ಲಿ ಮೇನಕ್ಕೆ ಬರ್ಲಿ ಅಂತ ಹೇಳಿದ. ಇಲ್ಲ, ನೀವು ಹೇಳಲಿಲ್ಲ. ನೀನೇನಾದ್ರೂ ತೀರ್ಥಕ್ಷೇತ್ರಕ್ಕಾಗಿ ಬರೋದು ವಿಶ್ವಾಮಿತ್ರರು ಸಿಗ್ಲಿ ಅಂತ ಹೇಳಿದ್ಯಾ? ಆಹಾ. ನೀನು ಯೋಚಿಸದೇ ಇದ್ದದ್ದು, ನಾನು ಯೋಚಿಸದೇ ಇದ್ದದ್ದು ತಾನಾಗಿ ಬಂದು ಒದಗಿದೆ ಅಂತ ಆದ್ರೆ ದೈವ ಘಟನೆಯ ಮೂಲಕವಾಗಿ ಒದಗಿದೆ ಅಂತ ಅರ್ಥ. ಆಹಾ. ದೇವರು ಕೊಟ್ಟ ಅವಕಾಶವನ್ನು ಸಂಕಲ್ಪ ಅಂತ ಹೇಳುದು ದೇವರದ್ದು. ದೇವರು ಕೊಟ್ಟ ಅವಕಾಶ ಹಾಳು ಮಾಡಬಾರ್ದು. ಯಾವ ಅವಕಾಶ? ಬಂದಾಗ ಆಗ್ತದೆ. ಅದು ಕೂಡ ಈಗ ದೇವರ ಅವಕಾಶ ಕೊಟ್ಟದ್ದ? ಅಲ್ಲ, ಇದೆಲ್ಲಿ ಬೇಕು? ಅದಕ್ಕಿರುವಂತಹ ಪರಿಹಾರ ಒಂದೇ. ಏನು? ಅಬ್ಬಬ್ಬ, ಆ? ತುಂಬಿದ ಎದೆಯಿಂದ ನೀನು ನಮ್ಮ ಬಿಗಿ ಅಯ್ಯೋ ದೇವ್ರೆ, ನೀವು ನೋಡು ನನ್ನ ತುಟಿಯಲ್ಲಿ ಒಣಗಿ ಹೋಗುವುದಕ್ಕೆ ಪ್ರಾರಂಭ ಆದದ್ದು. ಒಣಗಿ ಹೋದ್ರೆ ಅಲ್ಲಿ ಬಾಯಿ ಮುಕ್ಕಳಿಸಿದ್ರೆ ಆಯ್ತು. ಮತ್ತೆ ಅದು ಆಮೇಲೆ ಮತ್ತೆ ಒಣಗುತ್ತದೆ. ಮತ್ತೆ ಒಣಗ್ತದೆ. ಈ ಒಣಗದೆ ಉಳಿಬೇಕು ಅಂತ ಅದರಿಂದ ಒಂದೇ. ಎಂತದ್ದು? ಆ ಕೆಮ್ಮು. ಯಾಕೆ ಹೀಗೆ ನುಡಿತೀರಿ ಮುನಿಗಳೇ? ಏಕೆ ಬೇವೆ ಇಂತು ಬರಿದೆ ಸಾಕು ಮುನಿಪನೆ, ಸಾಕು ಮುನಿಪನೆ. ಏಕೆ ಬೇಡ ಇಂತು ಬರಿದೆ ಸಾಕು ಮುನಿಪನೆ, ಸಾಕು ಮುನಿಪನೆ.
ಲೋಕರಂತೆ ನುಡಿವೆ ನರವಿವೇಕಿ ಎನಿಪನೆ ಪೊಗರಂತೆ ನುಡಿವೆ ನರವಿವೇಕಿ ಎನಿಪನೆ ತವ ತಪಸ್ವಿ ಗಂಗಾ ಜಾಸ್ತ್ರ ಉರುಬೆ ಇರುವುದೇ ವರ ತಪಸ್ವಿ ಗಂಗಾ ಜಾಸ್ತ್ರ ಉರುಬೆ ಇರುವುದೇ ಉರುಬೆ ಈಡ್ದಡವನ ಭೀಷ್ಟ ದೊರಕಲರಿವುದೇ ಉರುಬೆ ಈಡ್ದಡವನ ಭೀಷ್ಟ ದೊರಕಲರಿವುದೇ ಉರುಬೆ ಈಡ್ದಡವನ ಭೀಷ್ಟ ದೊರಕಲರಿವುದೇ ಸುರರ ಕಲ್ಯರಿಗೆ ನರರುಳ್ ಎರಕವಪ್ಪುದೇ ಸುರರ ಕಲ್ಯರುಳು ನರ ಎರಕವಪ್ಪುದೇ ಎರಕ ಮಾದಡಿನಗೆ ಇದರುಳ್ ಗರ್ವ ಇರುವುದೇ ಎರಕ ಮಾದಡಿನಗೆ ಇದರುಳ್ ಗರ್ವ ಇರುವುದೇ ಹೇಗೆ ಬೇಳೆ ಇಂತು ಬರಿದೆ ಇಂತು ಬರಿದೆ ಇಂತು ಬರಿದೆ ಸಾಕು 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 ಮುನಿಬನೆ 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 ಜೊತೆ ಸರಿ ಆಗುತ್ತದೆ. ಈಗ ನೀವು ಹೀಗೆ ಮಾಡ್ಬೋದ ಮುನಿಗಳೇ? ಅಲ್ಲ, ನಾನು ಮಾಡುವ ಅಂತ ಹೇಳಿದ್ದು ಏನಾದ್ರೂ ಒಂದು ಸಂಬಂಧ. ಓ ದೇವ್ರೇ, ಮುನಿಗಳು ತಪಸ್ಸಲ್ಲಿ ನಿರತರಾದವರು, ಅಂತರ್ಮುಖಿಯಾಗಿದ್ದವರು, ಹೌದು, ಬಹಿರ್ಮುಖಗೊಂಡದ್ದು. ನೀವು ಅಂತರ್ಮುಖಿಯಾಗಿದ್ದವರು ಬಹಿರ್ಮುಖಗೊಂಡದ್ದೇ ತಪ್ಪು. ತಪ್ಪು ಅಂದ್ರೆ ಬೇಕು ಅಂತ ಆಗುದಲ್ಲ ಅದು. ಈಗ ಅಂತರ್ಮುಖಿಗಳಾಗುದಂದ್ರೆ ಅರ್ಥ ಎಂತದ್ದು? ಎಂತದ್ದು? ಜೀವಮಾನ ಪೂರ್ತಿ ಕಣ್ಣು ತೆರೀಲಿಕ್ಕಿಲ್ಲ ಅಂತ ಅರ್ಥ. ಅದು ಹಾಗೆ ಅಲ್ವಾ? ಬಹುದೀರ್ಘಕಾಲ ಯೋಗ ಸಾಮರ್ಥ್ಯದ ಮೂಲಕವಾಗಿ ನಾವು ದೃಢವಾಗಿ ಕುಳಿತಿರ್ತೇವೆ. ಆದರೂ ಕಾಲಾಂತರದಲ್ಲಿ ತಂದೆ ತಾನೇ ಬಹಿರ್ ಪ್ರಪಂಚಕ್ಕೆ ನಾವು ತೆರೆದುಕೊಳ್ತೇವೆ. ಹೌದಾ? ನಾವು ತೆರೆದುಕೊಳ್ಳುವಾಗ ಇಂಥದ್ದು ಸಿಕ್ಕಿದ್ರೆ ಕಷ್ಟ ಆಗುದಪ್ಪ. ನಾನು ಹೇಳುವುದನ್ನು ಕೇಳಿದ್ದೇನೆ. ಮುನಿಗಳು ತಪಸ್ಸಿಗೆ ಕುಳಿತುಕೊಳ್ಳುವುದು ಯಾಕಂತ ಹೇಳಿದ್ರೆ ಅರಿಷಡ್ ವರ್ಗಗಳನ್ನೆಲ್ಲ ಬಿಗಿಯಾಗಿ ಬಂಧನದಲ್ಲಿ ಇರಿಸಿಕೊಳ್ಳುತ್ತಾರೆ. ಮುಖ್ಯೊಳಗೆ ಇಟ್ಕೊಂಡು ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಇದು ಯಾವುದು ನಿಮಗೆ ಅಡಿಸಬಾರದು. ಈಗ ತಪಸ್ಸಿನಲ್ಲಿ ಕುಳಿತವರು ನೀವು ನನ್ನನ್ನು ನೋಡಿ ನೀವೀಗ ತಪಸ್ಸಿನಲ್ಲಿ ಎದ್ದಿದ್ದೀರಿ. ನಿಮಗೀಗ ಕಾಮ ಪ್ರಚೋದನೆ ಆಯ್ತಂತ ಹೇಳಿದ್ರೆ ನಿನಗೊಂದು ಸರಳ ಉದಾಹರಣೆ ಕೊಡ್ತೇನೆ. ಹೇಗೆ? ನಾವು ಕೈಯಲ್ಲಿ ಒಂದು ಬಾಳೆಹಣ್ಣನ್ನು ಬಲವಾಗಿ ಹಿಡಿತೇವೆ. ಯಾವ ಕಾಲಕ್ಕೂ ಇದು ಬಿಟ್ಟು ಹೋಗಬಾರದು ಅನ್ನುವುದಕ್ಕಾಗಿ ಬಲ ಹೆಚ್ಚು ಮಾಡಿದಾಗ ಏನಾಗುತ್ತದೆ? ಬೆರಳ ಸಂಧಿಯಲ್ಲಿ ಹೊರಗೆ ಬರುವುದಕ್ಕೆ ಪ್ರಾರಂಭ ಆಗುತ್ತೆ. ಓ ದೇವರೇ, ಈಗ ಇದು ನೀವು ನಿಮ್ಮನ್ನ ಬಾಳೆಹಣ್ಣಾಗಿ ನೀವು ಹೋಲಿಸುದ? ನೀವು ನಿಮ್ಮನ್ನು ಬಾಳೆಹಣ್ಣು ಮತ್ತೆಂತ? ಮುನಿಗಳೇ, ಅದು ಹಾಗಲ್ಲ. ಲೋಕದಲ್ಲಿ ವರ ತಪಸ್ವಿಗಳು ಯಾರು ಅಂತ ಕೇಳಿದ್ರೆ ಒಂದು ವಿಶ್ವಾಮಿತ್ರ ಮುನಿಗಳು, ಮತ್ತೊಬ್ಬ ಪರಮೇಶ್ವರ. ಅಯ್ಯೋ ಅಲ್ವಾ? ಇವರಿಗೆ ಅಂಗಜಾಸ್ತ್ರನ ಉರುಬೆ ಇರುವುದಿಲ್ಲ. ಯಾರಿಗೆ? ಈಶ್ವರ ದೇವರಿಗೆ ತಾಗಿದಂತೆ ಆವತ್ತು ವಿಶ್ವೇಶ್ವರ ಹುಚ್ಚು ಕಟ್ಟಿಕೊಂಡು ಹೋದ ಕಥೆ. ಅದು ಏನಾದ್ರು ಅದು ವಿಶ್ವೇಶ್ವರ ಸಂಕಲ್ಪ ಇತ್ತು ಆವತ್ತು, ಅದಕ್ಕೆ ನಾರಾಯಣನ ಪ್ರಚೋದನೆ ಇತ್ತು. ಅದೆಲ್ಲ ನೀವು ಪ್ರಶ್ನೆ ಮಾಡ್ಲಿಕ್ಕಿಲ್ಲ. ಅವರು ಮನ್ಮಥ ಬಾಣ ಬಿಟ್ಟ ಹೊರಟು. ಬಹುಶಃ ಈ ಪ್ರಸಂಗದಲ್ಲಿ ಮನ್ಮಥ ಬಂದು ನಾನು ಯಾರಿಗೆ ಗೊತ್ತು? ಯಾರಿಗೆ ಗೊತ್ತಾಗದಾಗ ಏನಾದ್ರೂ ಅಲ್ಲಿಂದಲ್ಲಿಗೆ ಕೆಲಸ ಮಾಡಿ ಹೋಗಿರ್ಬೇಕು. ತಪಸ್ವಿಗಳಾದಂತಹ ನಿಮಗೆ ಇರಬಾರದು. ನೀವೆಲ್ಲ ಒಂದು ಕಡೆಯಲ್ಲಿ ಗಂಟು ಕಟ್ಟಿ ಹಾಕಿಟ್ಟುಕೊಳ್ಳುತ್ತೀರಿ, ಮತ್ತೆ ಅದನ್ನು ಸಡಿಲ ಮಾಡ್ಲಿಕ್ಕೆ ಉಂಟಾ? ಆದ್ರೂ ಒಂದು ಸಲ ಹಾಗಾಗ್ತದೆ. ಹೇಗೆ? ಬಹುದೀರ್ಘ ಕಾಲ ಗಂಟು ಕಟ್ಟಿ ಬಿಡಿದರಲ್ಲಾದ್ರೂ ಗಂಟು ಸಡಿಲ ಹೊಂದುತ್ತದೆ. ಗಂಟು ಸಡಿಲ ಮಾಡ್ತದಲ್ಲ? ಅಯ್ಯೋ, ಇದು ಕಾಕರ ಹಾಗಾಯ್ತಲ್ಲ ನಿಮ್ಮ ಮಾತು. ಇದು ಪೋಕರ ಹಾಗಾಯ್ತಲ್ಲ ನಿಮ್ಮ ಮಾತು. ಯಾಕೆ ಬೇಡವೆ ಇಂಥ ನುಡಿಗಳನ್ನು? ಕಾಕು ಮುನಿಪ, ಸಾಕು ಮುನಿಪ. ಈಗ ಬಂದಿದ್ಯಲ್ಲ ನೀನು? ಹೌದು. ಈಗ ನನಗಾಗಿ ಬಂದದ್ದಲ್ಲ, ನಿಮಗಾಗಿ ಬಂದದ್ದರಲ್ಲೇ ನನ್ನ ಅಪೇಕ್ಷೆಯನ್ನು ಮುಗಿಸಿದ್ರೆ ಆಗೋ ತೊಂದರೆ ಏನು? ಅದು ಆಗುದಿಲ್ಲ. ಯಾಕೆ ಹೇಳಿ? ನಾನು ಮೇಲಿನ ಲೋಕದವಳು, ಹೌದು, ನೀವು ಇಲ್ಲಿ ಅವರು. ನಾವು ಯಾರಿಗೆ ಸುಖ ಕೊಡುವುದು? ಮೇಲೆ ಬಂದವರಿಗೆ, ಅದು ಕೂಡ ಜ್ಯೋತಿರ್ಮಯವಾದಂತಹ ಶರೀರವನ್ನು ಹೊಂದಿದವರಿಗೆ ಮಾತ್ರ. ನಿಮಗೆ ಭೂಲೋಕದವರಿಗೆ, ನಾನು ಮೇಲಿನ ಲೋಕದವಳು ಬಂದು ಸುಖ ಕೊಡುವುದಾ? ಇಲ್ಲ, ನಮಗೆಲ್ಲ ಎರಕವಾಗುವುದಿಲ್ಲ. ನಿಮಗೆ ಯಾಕೆ ಆಗುದಿಲ್ಲ? ಅಲ್ಲ, ನಿನಗೆ ಏನು ಆ ಕುರಿತಾದ ಒಂದು ಅವಕಾಶದ ಕುರಿತು ಯೋಚನೆ ಮಾಡಿದ ಒಟ್ಟಿಗೆ ಆಗುದಿಲ್ಲ ಹೇಳಿದ್ರೆ ಆಗುದೇ? ಕಾರಣ ಉಂಟು. ನೀವು ಭೂಲೋಕದವರು, ನಿಮಗೆ ಮುಪ್ಪು, ಮರಣ ಇವೆಲ್ಲ ಆವರಿಸ್ತದೆ. ನಮಗೆ ಹಾಗಲ್ಲ. ನಾವು ಯಾವತ್ತು ಹೀಗೆ ಇರ್ತೇವೆ ದೇವಲೋಕ. ಈಗ ನನ್ನ ಮುಪ್ಪು ಬರುವಲ್ಲಿವರೆಗೆ ನೀನು ನನ್ನೊಟ್ಟಿಗೆ ಇರಬೇಕು ಅಂತ ನಾನು ಹೇಳಿದ್ದಲ್ಲ. ಈಗ ಮುಪ್ಪು ಬರಲಿಲ್ಲ. ಒಂದು ವೇಳೆ ನಾನೀಗ ನಿಮಗೆ ಸುಖವನ್ನು ಕೊಟ್ಟೇನಂತಾದ್ರೆ ದೇವೇಂದ್ರ ಎಂತ ಮಾಡ್ತಾನೆ? ಅವ ಸುಮ್ಮನೆ ಬಿಡುದಿಲ್ಲ. ನನ್ನನ್ನು ಈಗ ಎಲ್ಲಿದ್ದಿ ಮೇಲೆ ಅಂತ ಹೇಳಿ ಹುಡುಕ್ತಾ ಇದ್ದಾನೆ. ಅವನಿಗೆ ತುಂಬಾ ಜನ ಇಲ್ಲ ಅಷ್ಟೇ. ಅವನಿಗೆ ಜನ ಉಂಟಂತ ಹೇಳಿ ನಾನೆಲ್ಲ ಅದನ್ನು ಬಿಟ್ಟು ಬರ್ಲಿಕ್ಕೆ ಆಗ್ತದಾ? ಹಾಗಾಗುದಿಲ್ಲ ಮುನಿಗಳೇ. ಮತ್ತೆ ನೀನು ಹೋಗುದಕ್ಕೆ ನಮ್ಮಿಂದ ಆಕ್ಷೇಪ ಇಲ್ಲ. ಅರಕ್ಷಣ ಸೈರಿಸು, ಕರುಣವನಿರಿಸು, ನೀ ನೆರೆದನ್ನ ಪರಿತೋಷಗೊಳಿಸು, ತೆರಳು ಮುಂದೆ. ಅದಾಗುದಿಲ್ಲ. ನಿಮಗೆ ನಾನು ಸುಖ ಕೊಡುವವಳಲ್ಲ, ನಾನು ಹೋಗುದಿದ್ದೇವೆ.
ಏನು ನನ್ನನ್ನು ಬಡ ಮುನಿ ಎಂದು ಭಾವಿಸಿದೆಯಾ? ಭವನಾದ ತ್ರಿಶಂಕುರಾಯನಿಗೆ ಬೇಕಾಗಿ ಪ್ರತಿನಾಥವನ್ನೇ ಸೃಷ್ಟಿಸಿ ಲೋಕದಲ್ಲಿ ವಿಧಾತನಿಗಿಂತ ಅಧಿಕ ಬಲವುಳ್ಳವನುವುದನ್ನು ಕಾಣಿಸಿಕೊಟ್ಟ ವಿಶ್ವಾಮಿತ್ರನನ್ನು ತಿರಸ್ಕರಿಸಿ ಹೊರಟರೆ ಶಾಪ ಕೊಟ್ಟು ಪೊಡಮಡುತ್ತಳು ಕೊಡದಿರು ಶಾಪವ ಕೊಡದಿರು ಶಾಪವ ಒಡಗೂಡುವೆ ನಿನ್ನ ನಾ ಒಡಗೂಡುವೆ ನಿನ್ನ ದೃಢದಲ್ಲಿ ಸಂತದಿ ಪಡೆಯುವನಕನ ದೃಢದಲ್ಲಿ ಸಂತತಿ ಪಡೆಯುವನಕನ ಬಿಡದನು ತಲಿ ಮುನ್ನ ಕೊಡಬಡುತ್ತ ಶಾಪವನ್ನು ಕೊಡಬೇಡಿ ಮುನಿಗಳೇ, ನೀವು ಕೇಳಿದ ಹಾಗೆ ನಾನು ಕೇಳುತ್ತೇನೆ. ಅಯ್ಯೋ ದಂಡ ನೋಡುವಾಗ ನಾನು ಬಡ ಮುನಿಯ ಅಲ್ಲ ದೇವೇಂದ್ರ ತಿರಸ್ಕಾರ ಮಾಡ್ತಾನೆ. ನೀವು ಒಳ್ಳೆಯ ಮನುಷ್ಯರು. ದೇವೇಂದ್ರಗಿಂತಲೂ ದೊಡ್ಡವರು. ನನ್ನ ಬಯಕೆ ಅನ್ನೋದು ನನಗೆ ಅಲ್ಪ ಕಾರ್ಯವ. ಅಯ್ಯೋ ಹಾಗೆಲ್ಲ ಹೇಳಬೇಡಿ. ನೀವು ಶಾಪವನ್ನು ಕೊಡಬೇಡಿ. ಶಾಪ ಕೊಟ್ಟರೆ ಈಗ ನಿಂತ ನೆಲದಲ್ಲಿ ನಾನೀಗ ಬಸ್ಕೊಳ್ಳುತ್ತೇನೆ. ರಕ್ಷಣೆ ಮಾಡಿ ನಾನು ನೀವು ಹೇಳಿದಾಗೆ ಕೇಳಿಕೊಳ್ಳುತ್ತೇನೆ. ಅದೆಂತದ್ದು ಹೀಗಂದ್ರು? ಅಲ್ಲ ನೀವು ಹೇಳಿದಕ್ಕೆ ಒಪ್ಪಿದ್ದೇನೆ. ಮೇಲೆ ಹೇಳು. ಅಪ್ಪ ಶಾಪ ಕೊಡುದಿಲ್ಲಲ್ಲ? ಯಾಕೆ ಸುಮ್ಮನೆ ಶಾಪ ಕೊಡುದು? ನನಗೆ ಬೇರೆ ಕೆಲಸ ಇದೆ. ಅದ ಹೌದು, ಒಪ್ಪಿದ್ದೇನೆ. ನೀನು ಒಪ್ಪದೇ ಇದ್ರೆ ಶಾಪ. ಹೌದು. ಹೆದರಿಕೆ ಆಯ್ತಾ? ಹೆದರಿಕೆ ಆಯ್ತು. ನೀವು ಹೆದರಿಸಿದಾಗ ಮತ್ತೆ ಇದು ನಿಜವಾ? ಮತ್ತೆಂತದ್ದು? ನಿಮ್ಮ ತಲೆಯಲ್ಲಿ ಒಂದು ದೊಡ್ಡ ಬುದ್ಧಿವಂತರು ನಾವು ದೇವಲೋಕದ ನರ್ತಕಿಯರು, ನಮ್ಮಷ್ಟು ಅಭಿನಯ ಯಾರಿಗೂ ಬರುವುದಿಲ್ಲ. ನಮ್ಮ ಗುಟ್ಟು ಗೊತ್ತಿಲ್ಲ ನಿಮಗೆ. ಎಂತದ್ದು? ನಾವು ಒಂದು ಅಭಿನಯ ಮಾಡಿದ್ರೆ ಇದೀಗ ನಿಮ್ಮದು ಅಭಿನಯವಾ? ಮತ್ತೆ ಯಥಾರ್ಥಕ್ಕಾದ್ರೆ ಕೊಡುವ, ಆದ್ರೆ ಯಾವಾಗಲೇ ಗೊತ್ತಾಗುದಿಲ್ಲ. ಹೌದು. ಸಿಕ್ಕಿದಾಗ ಕೊಡ್ತೇನೆ ಅಂತ ಯಾರು ಹೇಳ್ತಾರೆ? ನಾವು ಜನ್ಮದಲ್ಲಿ ಅದೌದು. ಇದು ಈಗ ನೀವು ಕೊಡ್ಲಿಕ್ಕೆ ಹೊರಟದ್ದಲ್ಲ, ಕೊಡ್ತೇನೆ ಅಂತ ಹೇಳೋದು ಮಾತ್ರ. ನಾನು ಸಹ ಮಾಡಿದಷ್ಟೇ. ನಿಮ್ಮದು ಅಭಿನಯ ಆದ್ರೆ ನನ್ನದು ನಾಟಕ. ಅಂದ್ರೆ ನಾನು ನಾಟಕ ಮಾಡಿದ್ದು. ನಾಟಕ ಪ್ರದರ್ಶನ. ನಾಟಕ ಪ್ರದರ್ಶನ. ನಾಟಕ ಶಾಪ. ಇದು ನಾಟಕ ಅಲ್ಲಲ್ಲ? ಹೌದು. ಇದೀಗ ಮಾಡಿದ ಅಭಿನಯ ಅಲ್ಲಲ್ಲ? ನೀವು ಅಭಿನಯ ಅಲ್ಲ, ಇದು ಯಥಾರ್ಥ. ಯಥಾರ್ಥ ಸಿಟ್ಟು ಬಂದಿದ? ತಪ್ಪಾಯ್ತು. ಶಾಪ ಒಂದು ಕೊಡ್ಬೇಡಿ. ಈಗ ನಾಟಕ ಅಲ್ಲ, ಈಗ ಸತ್ಯವಾಗಿ ಬರ್ತೀನಿ. ನಾಟಕ ಸಂಘ ಇಲ್ಲಲ್ಲ ನಿನ್ನದು? ಸರಿ, ನೀವು ಹೇಳಿದ ಹಾಗೆ ಕೇಳುತ್ತೇನೆ. ಮತ್ತೆ ನಿನಗೆ ಅವಸರ ಉಂಟು. ಒಪ್ಪಿಗೆ ಕೊಡ್ಲಿಕ್ಕೆ ಪುರ್ಸೊತ್ತೆ. ಮತ್ತೆ ನೀನು ಅಲ್ಲಿ ಹೋಗಿ ನನ್ನನ್ನು ದೂರುದು ಬೇಡ. ಅದು ವಿಶ್ವಾಮಿತ್ರರು ತುಂಬಾ ಹೊತ್ತು ಮಾಡಿದ್ರು. ಇದೀಗ ಯಾರು ಹೊತ್ತು ಮಾಡಿದ್ಯಾರು? ವಿಶ್ವಾಮಿತ್ರರು ಹೊತ್ತು ಮಾಡಿದ್ದ, ಮೇನಕ್ಕೆ ಹೊತ್ತು ಮಾಡಿದ್ದ? ಒಟ್ಟು ಸೇರಿ ಹೋಗು. ಎಲ್ಲಿಗೆ ಹೋಗುದು? ನಿಲ್ಲಿ, ಅದು ಹಾಗಾಗುದಿಲ್ಲ. ಈಗ ಬರುವುದು ಹೌದಪ್ಪ, ಹೇಗೆ ನಮ್ಮದು ಒಂದು ನಿರ್ಧಾರ ಆಗ್ಬೇಕಲ್ಲ. ಅದು ಹಾಗೆ ಹೇಳಿದ ರಕ್ಷಣಾ ಕರುಣವನ್ನು ಇರಿಸು. ಆರಕ್ಷಣ ಅಂದ್ರೆ ಹೇಗೆ? ದೇವರೇ, ಒಂದು ಒಪ್ಪಂದ. ಇಲ್ಲಿದು 1 ವರ್ಷ ಅಂತ ಹೇಳಿದ್ರೆ ನಮ್ಗೆ 1 ದಿನ ಅಷ್ಟೇ ಅಲ್ಲಿ ಕಾಲಮಾನ. ಹೌದು. ನೀವು ಆರಕ್ಷಣ ಅಂತ ಹೇಳಿದ್ರೆ ಅದು ಹಾಗೆಲ್ಲ ಆಗುದಿಲ್ಲ. ಏನು ಅಲ್ಲ, ಅದು ಏನು ಅಲ್ಲ. ಅದು ಹೇಗೆ ನಿಮ್ಮದು ಕಾಲ ನಿರ್ಣಯ? ಹೇಗೆ ನಿಮ್ಮದು ಎಷ್ಟು ಸಮಯ? ನನ್ನ ಕಾಲ ನಿರ್ಣಯ. ಹೌದು, ನನ್ನ ಕಾಲ ನಿರ್ಣಯ. ಅದು ಎಷ್ಟು ಸಮಯ ಇರಬೇಕು? ನಾನು ಎಷ್ಟು ಸಮಯ ಅಂತ ನಾನು ಹೇಗೆ ಹೇಳುದಪ್ಪ? ಈಗ ನಿನಗೆ ಎಷ್ಟು ಸಮಯ ಇದ್ರೆ ತೃಪ್ತಿ ನನಗೆ ಗೊತ್ತು. ಅಲ್ಲ, ನಿಮ್ಮದು ಹೇಗುಂಟು? ಅಲ್ಲ ಹೇಗೆ? ಅಲ್ಲ, ನನಗೆ ಇದಕ್ಕಿಂತ ಮೊದಲು ಅನುಭವ ಇಲ್ಲ. ಇದು ಹೊಸತ ಹೀಗೆಲ್ಲ ಅನುಭವ ಉಂಟು ಅಂತಾದ್ರೆ ನಾನು ಹೇಳ್ತಿದ್ದೆ ಇಂಥಷ್ಟೇ ಅವಧಿ ಬೇಕು ಅಂತ. ಹಾಗೆ ಇದು ಇದೇನು ಮಾಡುವ? ಒಂದು 1 ವರ್ಷ
1 ವರ್ಷ. 1 ವರ್ಷ ಎಲ್ಲ ಆಗ್ಲಿಕ್ಕಿಲ್ಲ. 12 ತಿಂಗಳು. 12 ತಿಂಗಳು ಒಂದೇ ಅಲ್ವಾ? ಹಾ. ಬೇಡ ಬೇಡ. 3 ವರ್ಷ. 3 ವರ್ಷದಲ್ಲಿ ಸಾಕಾಗ್ತದೆ, ನಿಮಗೆ ತೃಪ್ತಿ ಆಗ್ತದಾ? ಬೇಡ 6 ವರ್ಷ. 6 ವರ್ಷದಲ್ಲಿ ಸಹಿಸ್ತೀರಾ ನೀವು? ಬೇಡ 12 ವರ್ಷ. ಹಾಗೆ ಬೇಡ. ಈ ನಿಮ್ಮ ಭೋಗದ ವೈಭವ ಒಂದು ನಿಮ್ಮಿಂದ ನನಗೆ ಒಂದು ಮಗು ಆಗುವ ತನಕ ಇರಲಿ. ಇದು ನಿಮ್ಮ ಲೋಕದಲ್ಲಿ ಎಷ್ಟು ತಿಂಗಳಲ್ಲಿ ಮಗು ಆಗುತ್ತೆ? ನಿಮಗೆ ಗೊತ್ತಿಲ್ಲ. ಹೇಳಿ, ಸುಮ್ಮನೆ ಮತ್ತೆ ಸಮಸ್ಯೆ ಬರಬಾರ್ದು. ಆಗಲಿ, ಒಂದು ಮಗು, ಅದೊಂದು ಒಳ್ಳೆಯದು. ಅವಧಿಯನ್ನು ನಾವು ನಿರ್ಣಯಿಸುವುದಕ್ಕಿಲ್ಲ. ಹೌದು. ಸಂತಾನ ಅನ್ನುವುದು ಒದಗಬೇಕು ಅಂತ ಆದ್ರೆ ದೈವ ಸಂಕಲ್ಪದಲ್ಲಿ ಸಿದ್ಧವಾಗಬೇಕು, ಒದಗುವುದಿಲ್ಲ. ಆದ್ರಿಂದ ದೈವ ಸಂಕಲ್ಪದಂತೆ ನಾವು ಒಂದಾಗುತ್ತಿದ್ದೇವೆ. 9 ತಿಂಗಳಲ್ಲಿ 9 ದಿವಸ ಅಷ್ಟೇ. ನಮ್ಮ ಒಂದಾಗುವಿಕೆ ಆ ಪಾವಿತ್ರ್ಯವನ್ನು ಗುರುತಿಸಿಕೊಂಡು ನೀನು ಇಂತಹ ಒಂದು ಅಪೇಕ್ಷೆಯನ್ನು ಮುಂದಿರಿಸಿ. ಒಂದು ಸಂತಾನ, ಗಂಡ ಹೆಣ್ಣು, ಅದು ನಾವು ಮತ್ತೆ ನೋಡ್ಬೇಕಷ್ಟೇ. ಯಾವುದಾದ್ರೂ ನಿಮ್ಗೆ ಯಾವ್ದು ಕೊಡ್ಲಿಕ್ಕೆ ಮನಸ್ಸು? ಸಂತಾನ ನಮ್ಮದು ಅಂತ ಆದ್ರೆ ಆಯ್ತು. ಒಂದು ಸಂತಾನ ಆಗುವ ತನಕ ಇದು ಬಿಡ್ಲಿಕ್ಕಿಲ್ಲ. ಅಷ್ಟೇ ಅಲ್ಲ. ಹಾಗೆಲ್ಲ ಹೇಳಿದ್ರೆ ಆಗುದಿಲ್ಲಪ್ಪ. ನೀವು ಸುಮ್ಮನೆ ಹೀಗೆ ಹೇಳಿ ಅಂತೇಳಿ ಬಾಯಲ್ಲಿ ಹೇಳಿ ಮತ್ತೆ ಏನಾದ್ರು ಹಿಂದೆ ಮುಂದೆ ಹಾಗೆ ಭಾಷೆ ಕೊಡ್ಬೇಕು. ಭಾಷೆ ನೀವು ಧೂಳು ತೆಗ್ದದ್ದಾ? ನಿನ್ನಿಂದಲಾಗಿ ನನ್ನಲ್ಲಿ ಒಂದು ಮಗುವಾಗುವ ತನಕ ಬಿಡುವುದಿಲ್ಲ. ಇದು ಭೂಲೋಕದಲ್ಲಿ ಗಂಡಸರು ಹೇಳ್ತಾರ? ಮತ್ತೆ ನೀವು ಹೇಳಿದಂತೆ ನನ್ನಿಂದ ನಿಮಗೆ ಮಗು ಆಗುದಂತೆ ನೀವು ಹೇಳುವುದಾ? ಹಾಗೆ ಕ್ರಮ ಇದ್ರೆ ಆದಿತ್ತಪ್ಪ. ನಮ್ಗೆ ಬರುವ ಸಮಸ್ಯೆ ಅದೇ ಅದೇ ಅದೇ. ನೀನು ಹೇಳಿದ ವಾಕ್ಯವನ್ನು ನಾನು ನೇರ ಹಾಗೆ ಹೇಳಿಬಿಟ್ಟು ಇದು ಬೇಡ. ನೀನಿದ್ದಲ್ಲಿ ನಾನು, ನಾನಿದ್ದಲ್ಲಿ ನೀನು. ಹೌದು. ಬದಲು ಮಾಡಿದ್ರೆ ನನ್ನಿಂದಲಾಗಿ ನಿನ್ನಲ್ಲಿ ಒಂದು ಸಂತಾನವಾಗುವ ತನಕ ನಿನ್ನನ್ನು ಬಿಡಲ್ಲ. ಈಗ ನನಗೆ ನಂಬಿಕೆ ಸಂತೋಷದಿಂದ ಲಾವನದೊಳಿಪ್ಪತ್ತೈದು ವರುಷ ಮಿರೆ, ಸಂತೋಷದಿಂದ ಲಾವನದೊಳ್ 25 ವರುಷ ಮಿರೆ, ಪುಟ್ಟಿದುದು ಹೆಣ್ಣೋದವರ್ಗೆ ಬಳಿಕಾಗ ಆಗೆ ಆಯ 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 ಮಗು ಹಿಡ್ಕೊಂಡೇ ಹೋಗಬೇಕು ಅನ್ನೋ ನಿಯಮ ಉಂಟದು. ಆ ಮಗುವಾದ ಮೇಲೆ ನೋಡ್ತೇನೆ ನಾನು. ಈಗ ಮೊನ್ನೆವರೆಗೆ ನೀನು ಇದ್ದಾಗ ಈಗ ಇಲ್ಲ. ನೀನು 25 ವರ್ಷ ಎಷ್ಟು ಸುಖದಲ್ಲಿ ನಾವು ದಾಂಪತ್ಯ ಜೀವನ ನಡೆಸಿದ್ದೇವೆ. ಈ ಮಗು ಆದದ್ದೇ ಆದದ್ದು. ನೀನು ಒಂದು ಗಳಿಗೆ ನನ್ನ ಮುಖ ನೋಡ್ಲಿಕ್ಕೆ ಮನಸ್ಸಾಗುದಿಲ್ಲ. ಈಗ ಎಷ್ಟೊತ್ತಿಗೆ ಮಗು ನೋಡಿ ಇಲ್ಲಿ ಅಂತ ಹೇಳಿದ್ರೆ ಇದು ಉಂಟಲ್ಲ. ಈಗ ನೀವು ಸುಮ್ಮನೆ ಇಷ್ಟುದ್ದ ಮಗುವನ್ನು ಸಮಾಧಾನ ಮಾಡ್ಲಿಕ್ಕೆ ಅಷ್ಟೆಲ್ಲ ಕಷ್ಟ. ಇಷ್ಟುದ್ದ ಮಗುವನ್ನು ಅಷ್ಟು ಸಮಾಧಾನ ಮಾಡ್ಲಿಕ್ಕೆ ಅಷ್ಟು ಕಷ್ಟ ಅಲ್ಲ. ಇಷ್ಟುದ್ದ ಮಗುವನ್ನು ಎತ್ತಿ ನೋಡಿ. ಏನು ಎತ್ತದ ಮಗುವನ್ನು ಎತ್ತದ? ನಿನ್ನನ್ನೇ ಎತ್ತಿದ್ದೇನೆ ಮಗುವನ್ನು. ಅಲ್ಲ, ನೀವು ಯಾರನ್ನು ಬೇಕಾದ್ರೆ ಮಗುವನ್ನು ಎತ್ತುದು ಅದು ಅಂಶ ಅಲ್ಲ. ನಾನು ಎತ್ತಿ ಬಿಡಿ, ಮಗುವನ್ನು ಎತ್ತಿ ನೋಡಿ. ಈಗ 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 ಹಿಡಿದ ಸ್ವಲ್ಪ ಯಾಕೆ ಆಗುದಲ್ಲ, ಕಷ್ಟ ಉಂಟು. ಎತ್ತಲಾಯ್ತು. ಹೌದಾ ಹೌದಾ? ಅಷ್ಟು ಕಷ್ಟ ಗೊತ್ತಾಯ್ತಲ್ಲ. ತೀರ್ಥ ಅಲ್ಲ, ಸ್ವಲ್ಪ ಹೊತ್ತು ನಿಲ್ಲಿ, ನಿಮ್ಗೆ ಪ್ರಸಾದ ಕೂಡ ಕೊಡ್ತದೆ ಇದು. ಅಷ್ಟು ಮಾಡಲು ಮತ್ತು ನೀನು ಹೆತ್ತ ಮಗಳಲ್ಲ. ಆವತ್ತು ನೀನೆಷ್ಟು ಕಷ್ಟಪಡಿಸಿದ್ ನನ್ನನ್ನು. ಹೌದಲ್ಲ, ಒಪ್ಪಿಸಬೇಕು ಅಂತ. ನೋಡಿ, ನಾನು ಹೆತ್ತ ಮಗಳಾದ್ರೆ ನನ್ನ ಹಾಗೆ ಉಂಟು. ಅದಲ್ಲ, ಮಗು ನನ್ನ ನೀವು ಸಾರಿ ನೋಡಿ ಒಮ್ಮೆ ಕಣ್ಣು. ಮಗಳು ನಮ್ಮ ಮಗಳಾದ್ರು ಕಾಣುವುದಕ್ಕೆ ನನ್ನ ಹಾಗೆ. ಅದರ ಕಣ್ಣು ನನ್ನ ಹಾಗೆ, ಕಣ್ಣಾದ್ರೂ ಹಣೆ ನನ್ನ ಹಾಗೆ, ಅದರ ಮೂಗು ನನ್ನ ಹಾಗೆ ನೋಡಿ. ಹುಬ್ಬು ನನ್ನ ಹಾಗೆ. ಎಂತ ಹುಬ್ಬು? ನಿಮ್ಮ ಹುಬ್ಬು ನೋಡಿ, ಅದು ರಕ್ಕಸರ ಹಾಗೆ. ನನ್ನ ಹುಬ್ಬು ನೋಡಿ, ನೀಳವಾದಂತಹ ಹುಬ್ಬು. ಅಥವಾ ಕೆನ್ನೆ ನೋಡಿ. ಅಯ್ಯ, ಕೆನ್ನೆ ನನ್ನ ಹಾಗೆ. ಗಲ್ಲ ನೋಡಿ, ಗಲ್ಲ ಗಲ್ಲ ಎಲ್ಲ ನನ್ನ ಹಾಗೆ. ನನ್ನ ಹಾಗೆ, ನನ್ನ ಹಾಗೆ, ನನ್ನ ನನ್ನ ಹಾಗೆ, ನನ್ನ ಹಾಗೆ, ನನ್ನ ಹಾಗೆ, ನನ್ನ ಹಾಗೆ. ಮೂರು ಮಾತಿಗೂ 100 ಮಾತಿಗೂ ಮಗು ನನ್ನ ಹಾಗೆ. ಇಲ್ಲಿ ಬನ್ನಿ, ಸರಿ ಬನ್ನಿ, ಸರಿ ನೋಡಿ. ಸೊಂಟದಿಂದ ಕೆಳಗೆ ನೋಡಿ, ನಿಮ್ಮ ಹಾಗ ನನ್ನ ಹಾಗ? ಮಗು ಗಂಡ ಹೆಣ್ಣು? ಮಗು ಹೆಣ್ಣು.
ಮತ್ತೆ ನೀನು ಮತ್ತೆ ಕೇಳಲಿಕ್ಕೆ ಎಂಥದ್ದುಂಟು? ಯಾರ ನನ್ನ ಹಾಗೆ ಅದಲ್ಲ ಯಾರು ನಾನು ಹೇಳಿದ್ದಲ್ಲಪ್ಪ. ಇಲ್ಲಪ್ಪ, ನಾನು ಹೇಳಿದ್ರೆ ಹೇಳಿದ್ರು ವಿಶ್ವಾಮಿತ್ರ ಮಣಿಗಳೇ. ನಾರಾಯಣ ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣ ನಿನಗೆ ನಮೋ ನಮೋ. ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣನೆ ನಿನಗೆ ನಮೋ ನಮೋ. ಸುಂದರ ಮೃಗದರ ಪಿನಾಕದನುಜ ಗಂಗಾಧರ ಗಜ ಚರ್ಮಾಂಬರನೆ. ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣನೆ ನಿನಗೆ ನಮೋ 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 ನಮೋ. ನಾರಾಯಣ ನಮೋ ನಮಃ ನಮೋ ನಮಃ. ಕೈ ಮುಗಿದೆ, ತಲೆ ತಗ್ಗಿಸಿದ, ಒಳಗೆ ಬನ್ನಿ ಬನ್ನಿ ಬನ್ನಿ. ಒಳಗೆ ಅಂದ್ರೆ ಅಂಗಳದಿಂದ ಒಳಗೆ. ಬನ್ನಿ ನಾರದ ಮಹರ್ಷಿಗಳೇ, ಇಲ್ಲೇ ಕುಳಿತುಕೊಳ್ಳಿ. ಕುಳಿತರೆ ಶಿಲಾವಿಗ್ರಹದಾಗಿ ಕುಳಿತುಕೊಳ್ಳುವರು. ಆಚಿ ಚಲುಗುವವರೆಲ್ಲ ಕಣ್ಣ ದೃಷ್ಟಿ ಓಡಿಸುವವರು. ಸ್ಥಿರವಾಗಿ ಕುಳಿತುಕೊಳ್ಳುವಂಥದ್ದು ಗೊತ್ತಾಗ್ತದೆ. ಹಾಗೇನಿಲ್ಲಪ್ಪ, ಒಂದು ಕ್ಷಣದಲ್ಲಿ ಎಲ್ಲವನ್ನೂ ನೋಡಬಲ್ಲ. ಈ ಸಲ ಒಂದು ಪೂಜೆ. ನಾರದ ಮಹರ್ಷಿಗಳೇ, ನಿಮ್ಮ ಪಾದ ತೊಳೆದು. ಎಲ್ಲಿ ಅದು ಪಾದವ? ಅದು ತಲೆ ಅಲ್ಲ. ನಿಮಗೆ ತಲೆ ಯಾವುದು ಪಾದ ಯಾವುದು ಗೊತ್ತಾಗುದಿಲ್ಲ. ಇದು ನಿಮ್ಮ ಮುಖಕ್ಕೆ ಮಂಗಳಾರತಿ. ಇದು ಮುಖಕ್ಕೆ, ನಿಮ್ಮ ಮುಖಕ್ಕೆ ನನ್ನ ಮುಖಕ್ಕೆ ಒಟ್ಟಿಗೆ ಮಂಗಳಾರತಿ. ಹಾಗೆಲ್ಲ ಆಗ್ತದಲ್ವ? ನಾರದ ಮಹರ್ಷಿಗಳೇ, ಮುಹೂರ್ತ ಕಾಲದಲ್ಲಿ ಮೂರು ಲೋಕವನ್ನು ಸಂಚರಿಸಿ ಲೋಕದ ಕ್ಷೇಮವನ್ನು ಸಾಧಿಸುವಂತಹ ಪರೋಪಕಾರವನ್ನು ಸದಾ ಕಾಲ ಸಾಧಿಸುತ್ತಿರುವಂತಹ ಮಹೋತ್ಮರು ತಾವು. ಇಂದಿನ ದಿನ ಇಲ್ಲಿಗೆ ದಯಮಾಡಿಸಿದ್ದೀರಿ ಅಂತಾದ್ರೆ ನಿಮಗಿರುವಂತಹ ಸಮಸ್ಯೆಯನ್ನು, ನಿಮಗಿರುವಂತಹ ಸಂದಿಗ್ಧವು ನಾನು ಅರ್ಥ ಮಾಡಿಕೊಳ್ಳಲು ಅಸಮರ್ಥನೇನೂ ಅಲ್ಲ. ನಿಮಗೆ ನಿತ್ತಲ್ಲಿ ನಿಲ್ಲುವುದಕ್ಕೆ ಸಂದರ್ಭವೇ ಇಲ್ಲ. ಬಹಳ ಅವಸರದಿಂದಲೇ ನೀವು ಬಂದಿರಬೇಕು. ಏನಿಲ್ಲ, ನಾನು ಇಷ್ಟು ಹೊತ್ತು ಕಾದವನಿಗೆ ಯಾವ ಅವಸರವೂ ಇಲ್ಲ. ಸಂಪೂರ್ಣ ಸಮಯ ಉಂಟು. ಅದೆಂತ ಅದರ ಗಂಟಲಿಗೆ ಏನಾದ್ರು ಜೋಗುಳ ಕೇಳಿದಾಗೆ ಆಗ್ತದೆ. ಜೋಗುಳ ಮಗು ಮಗು ಹತ್ತದ ಮಗು ಮಗು ಹತ್ತದ ಮಗು ಹತ್ತದ್ದು. ಹೌದು. ಹೌದಲ್ಲ? ಹಾ. ಕೇಳಿಸಿದಲ್ಲ? ಕೇಳಿದಿತ್ತು. ಅದೇ ನಾನು ಅನ್ಕೊಂಡು ಈಗ ಒಂದು ಕೆಲವು ದಿವಸದಿಂದ ಆಗಾಗ ಒಂದು ಮಗು ಹತ್ತಾಗಿ ಕೇಳುದು. ಏನದು? ಅದು ಬಹುಶಃ ಕಾಡು ಪಾಪ ಇತ್ತು. ಇದು ಜೋಗುಳದ ಹಾಡು ಮಗುವನ್ನು ಅನಿಸುದಲ್ಲ. ಅದು ನಾನೇ ಅಭ್ಯಾಸ ಮಾಡಿದ್ದೆ. ಈಗ ಮಾತಾಡುದು ಮಾತ್ರ ಅಲ್ಲ, ಪದ್ಯ ಹೇಳುದು ಪ್ರಾರಂಭ ಮಾಡಿದ್ರೆ ಒಬ್ಬನೇ ಇರುವುದಲ್ವ, ಅಲ್ವಾ? ಈಗ ಸಮಯ ಕಳೀಲಿಕ್ಕೆ ಏನಾದ್ರೂ ಪದ್ಯ ಹೇಳಲಿಕ್ಕೂ ಪ್ರಾರಂಭ ಮಾಡಿದ್ರೆ ಇನ್ನು ಪದ್ಯ ಹೇಳುವವರಿಗೆ ಏನು? ಅಲ್ಲ, ಪದ್ಯ ಹೇಳುವವರಿಗೆ ಏನು ತೊಡಗಾಗ್ಲಿಕ್ಕಿಲ್ಲ. ನಾನು ಈಗ ಪದ್ಯ ಹೇಳಿದ್ದೇನೆ. ಹೀಗೆ ಅವರಿಗೆ ಬೇಡಿಕೆ ಹೆಚ್ಚಾದೀತು ಈ ಪದ್ಯ. ಪದ್ಯ ಹೇಳುವುದಕ್ಕೆ ಜೋಗುಳವೇ ನನ್ನದು ಚೇಷ್ಟೆ ಅದು. ಏನು? ನೀವು ಮೇಲಿಂದ ಒಳಗಿಂದ ಹೇಳಿದಾಗ ಹೇಳಿಸ್ತಲ್ಲ, ನಾನು ಹೇಳಿದ್ದೀನಿ. ಏನು ಚೇಷ್ಟೆ ಪ್ರಾರಂಭ ಮಾಡ್ತೀರಿ? ಅಲ್ಲಿ ಯಾವುದೋ ಒಂದು ಬೇರೆ ಧ್ವನಿ ಕೇಳಿದಾಗೆ ಕಾಣ್ತಾ ಉಂಟು ನನಗೆ. ಹೌದು, ಗೆಜ್ಜೆ. ಅದು ಗೆಜ್ಜೆ ಶಬ್ದ ಅಲ್ಲ ಅದು. ಮತ್ತೆ ಅದು ನಮ್ಮ ಆಶ್ರಮದಿಂದ ಹಿಂದೆ ಬಿದಿರ ಮೆಳೆ ಉಂಟು. ಮೊದಲು ಸಣ್ಣ ಗಿಡವಾಗಿತ್ತು. ಈಗ ಬೆಳೆದು 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 ಉದ್ದಕ್ಕೆ ಹೋಗಿ ಒಂದಕ್ಕೊಂದು ತಾಗಿ ಒಂದಕ್ಕೊಂದು ತಾಗಿದ್ರೆ ಹೀಗೆ ಶಬ್ದ ಬರ್ತದಲ್ವ? ಪೇಳಲರಿಯನ ಕೇಳಿದ ವಚನವ ತಾಳುವುದೆಂದುಟ ಶಂಕರನೇ. ಜಾಲವಲ್ಲವನು ಗಾಲವೆನಗೆ ಮೂರ್ಲೋಕದೊಳಗೆ ತಾ ಶಂಕರನೇ. ಲೀಲೆಯಿಂದ ಮುನಿಪಾಲ ವಸಿಷ್ಠನ ಆಲಯ ಗೈರಲು ಎಲ್ಲನೇ. ಪೇಳಗಳೇ ಯದುಪಚಾರವ ಗೈಯುತ ನೀಡಿದ ನಿನ್ನಯ ಚರಿತೆಯನೇ. ಲೋಕವನ್ನು ಸಂಚರಿಸುವ ನಿಮ್ಮ ಅವಸರ ನನಗೆ ಗೊತ್ತಿಲ್ಲ. ನಾನು ಇನ್ನೊಬ್ಬರಿಗೆ ಸಮಸ್ಯೆ ಮಾಡುವ ಅಲ್ಲ, ಇಷ್ಟು ವೇಗದಲ್ಲಿ ನಾನು ಎಲ್ಲಿಯೂ ಹೋದದ್ದಿಲ್ಲ. ನೀವು ಇನ್ನೊಮ್ಮೆ ಹಾಗಂತ ಈಗ ನನಗೆ ಸಮಯ ಉಂಟು. ನಿಮ್ಮ ಹತ್ರ ಮಾತಾಡುವುದಕ್ಕಾಗಿಯೇ ಬಂದವನು ನಾನು. ಅಲ್ಲಿ ಹೂವು ತೋರಿಸಿದ್ರೆ ಅದೆಂಥದ್ದು ಹೂವುದು? ಒಂದು ಏನದು? ಕೆಲವು ವರ್ಷಗಳಿಗಿಂತ ಒಂದು 10-25 ವರ್ಷಗಳಿಗಿಂತ ಮೊದಲು ಒಂದು ಹೂವಿನ ಬಳ್ಳಿಯ ಬುಡವನ್ನು ನಾನು ನಟ್ಟದ್ದು. ಎಲ್ಲಿ? ಆಶ್ರಮದ ಸನಿಹದಲ್ಲಿ. ಅದೀಗ ಬೆಳೆದು ಇಡೀ ಆಶ್ರಮವನ್ನೇ ಆವರಿಸಿ 25 ವರ್ಷದ ಹಿಂದೆ ಆಶ್ರಮದೊಳಗೆ ಇಟ್ಟದ್ದು ಈಗ ಇಡೀ ಆಶ್ರಮ ವ್ಯಾಪಿಸಿದೆ ಅಲ್ವಾ? ಆಶ್ರಮವನ್ನೇ ಆವರಿಸಿ ನಿಂತಿದೆ ಅದು.
ಏನು ಮುನಿಗಳೇ ನಮಗೆ ಅರ್ಥ ಆಗುದಿಲ್ಲ ಅಂತ ಭಾವಿಸಿದ್ರ? ನನಗೆ ಗೊತ್ತಿಲ್ಲ ಅಂತ ತಿಳಿಸಿದ್ರ? ಏನು ನೀವು ನನ್ನ ಹತ್ರವೇ ನಾಟಕ ಮಾಡುದ ನೀವು? ಏನು ಹಾಗೆ ನೋಡುದು? ನೀವೇ ಹೇಳಿದ್ರಿ 3 ಲೋಕವನ್ನು ಸಂಚರಿಸಬಲ್ಲಂತ ತ್ರಿಕಾಲಜ್ಞಾನಿಗಳು ಉಂಟು. ತ್ರಿಕಾಲಜ್ಞಾನಿ ಆದ ನನಗೆ ಈ ಆಶ್ರಮದೊಳಗೆ ಏನಾಗುತ್ತದೆ ಅಂತ ಗೊತ್ತಾಗುದಿಲ್ಲ. ಇಲ್ಲಿ ಅಂತದ್ದಿಗೆ ಏನಾಗಿದೆ? ಚೆನ್ನಾಗಿ ಎಲ್ಲವೂ ಅರ್ಥವಾಗಿದೆ. ಕೇವಲ ನನಗೆ ಅಂತಲ್ಲ, ಪ್ರತಿಯೊಬ್ಬರೂ ಹೇಳುತ್ತಾ ಇದ್ದಾರೆ ನಿಮ್ಮದಾದಂತಹ ಈ ಅವಸ್ಥೆಯನ್ನು. ಪ್ರತಿಯೊಬ್ಬರು ಹೇಳುವುದು ಬಿಡಿ. ತಿರುಗಿ ತಿರುಗಿ ನಾನು ವಸಿಷ್ಠಾಶ್ರಮಕ್ಕೆ ಹೋಗಿದ್ದೆ. ಹೇಗಿದ್ದಾನೆ ವಸಿಷ್ಠ? ವಸಿಷ್ಠ ಹೇಗೆ ಇರಲಿ, ವಸಿಷ್ಠ ಈ ಆಶ್ರಮದ ಕುರಿತು ಮಾತಾಡ್ತಾ ಇದ್ದಾನೆ, ಅದು ಗೊತ್ತಿಲ್ಲ ನಿಮಗೆ? ಅವನಿಗೆ ಮತ್ತೆ ಬೇರೆ ವಿಷಯ ಇತ್ತು, ನನ್ನ ಸುದ್ದಿಯವಲ್ಲ ಅವ ಮಾತಾಡ. ನಿಮ್ಮ ಸುದ್ದಿ ಮಾತಾಡುವ ಹಾಗೆ ಮಾಡಿದ್ದು ನೀವೇ ಅಲ್ವಾ? ಏನು ಮಾಡಿದಿರಿ? ಅಂದು ಅವನೊಟ್ಟಿಗೆ ಆಡಿ ಬಂದಿದ್ದೀರಂತೆ, ನಾನು ಬ್ರಹ್ಮಋಷಿ ಆಗುತ್ತೇನೆ, ಆ ಪದವಿಯನ್ನು ಏರ್ತೇನೆ. ಆದರೆ ಈ ಹೊತ್ತಿಗೆ ಮೇನಕೆ ಎನ್ನುವವಳೊಟ್ಟಿಗೆ ಸೇರಿ ಸಂಸಾರ ಸುಖವನ್ನು ಅನುಭವಿಸ್ತಾನೆ. ಬಹುವಿಧವಾಗಿ ಹೇಳ್ತಾರೆ ಅವರು. ಗರುಡ ಗಂಬದ ಮೇಲೆ ಕಾಗೆಯನ್ನು ಕೂತ್ಕೊಳಿಸಿದ್ರೆ ಅದು ಗರುಡ ಆಗುವುದಿಲ್ಲ. ಕ್ಷತ್ರಿಯನಾದವನು ಬ್ರಾಹ್ಮಣನಾಗಿ ತೊಡಗಿಸಿಕೊಳ್ಳುತ್ತೇನೆ ಅಂತ ಹೇಳಿದರೆ ಏನು ಬ್ರಹ್ಮತ್ತಷ್ಟು ಸುಲಭದಲ್ಲಿ ಸಿದ್ಧಿಸ್ತದೋ ಹೇಳು. ಒಮ್ಮೆ ಭೋಗಲಾಲಸೆಗೆ ಮನ ಒಡ್ಡಿದಂಥ ಕ್ಷತ್ರಿಯ ಆಮೇಲೆ ಬ್ರಹ್ಮ ಪದವಿಗೆ ಏರುವುದು ಅಷ್ಟು ಸುಲಭದ ಕೆಲಸ ಅಲ್ಲ ಅಂತ ನಗೆಯಾಡ್ತಾ ಇದ್ದಾರೆ. ವಾಕ್ಯಗಳನ್ನು ಕೇಳಿ ಅರಗಿಸಿಕೊಳ್ಳುವ ವ್ಯವಧಾನ ಇಲ್ಲ ಈ ವಿಶ್ವಾಮಿತ್ರನಲ್ಲಿ. ತಾನೊಬ್ಬನೇ ಘನ ವಿವೇಕಿ ಅನ್ನುವಂತಹ ಹಮಿಕೆಯಿಂದ ಇಂತಹ ಕಾಕುನುಡಿಗಳನ್ನಾಡಿದನೇ ವಸಿಷ್ಠ. ಜಾರಿದ್ದು ಸಹಜ, ಹಾಗೆಂದು ಅದೇ ಶಾಶ್ವತವಾದಂತಹ ಸ್ಥಿತಿಯನ್ನು ಹಾಗೆ ಭಾವಿಸಬೇಕಾದದ್ದಿಲ್ಲ. ಅವನಲ್ಲಿ ಆಡಿದಂತಹ ಮಾತು ಈಗಲೂ ಊರ್ಜಿತದಲ್ಲಿ ನೆನಪಿನಲ್ಲೇ ಉಳಿದಿದೆ. ಇದ ಮತ್ತೊಮ್ಮೆ ದೃಢಪಡಿಸ್ತೇನೆ. ವಸಿಷ್ಠನ ಮುಂಭಾಗದಲ್ಲಿ ಪ್ರತಿಜ್ಞಾಬದ್ಧನಾದಂತೆ ಬ್ರಹ್ಮರ್ಷಿ ಪದವಿಯನ್ನು ಪಡೆದೇ ಸಿದ್ಧ, ಪಡೆದೇ ಸಿದ್ಧ, ಪಡೆದೇ ಸಿದ್ಧ. ಹೇಗೆ ಅದಕ್ಕೊಂದು ಬದ್ಧದಾರಿಯಿಂದ ಬೇಡುವ ಈ ಹೊತ್ತಿಗೆ ಕೈ ಮುಂದೆ ಬನ್ನಿ. ನಂಬುದು ಹೇಗೆ ನಿಮ್ಮ ಅಂತ ಎಂತದು? ಮೊದಲು ವಸಿಷ್ಠಾಶ್ರಮಕ್ಕೆ ಹೋಗಿ ಹೇಳಿ, ಬ್ರಹ್ಮರ್ಷಿತ್ವವನ್ನು ಪಡೆಯದೆ ಈ ಪ್ರಪಂಚದಲ್ಲಿ ವಿಶ್ವಾಮಿತ್ರನಿಗೆ ಅಸ್ತಿತ್ವ ಇಲ್ಲ ಅಂತ ಹೇಳಿ. ಹಾಗೆ ಹೇಳುವಾಗ ಇಲ್ಲಿ ಇದ್ದವಳನ್ನು ಏನು ಮಾಡಬೇಕು ಅಂತ ಬೇಡ. ನೆನಪಿಸಿದ್ದು ಒಳ್ಳೇದಾಯ್ತು, ನಾನು ವ್ಯವಸ್ಥೆ ಮಾಡ್ತೇನೆ. ನೀವು ನನ್ನದಾಯ್ತು. ಸೇರಬೇಡ, ನಿನ್ನ ಮೈಯ ಬಿಸಿ ನನಗೆ ಸೇರಿದರೆ ಸಿಟ್ಟು ನೆತ್ತಿಗೆ ಇರ್ತದೆ. ಪ್ರಪಂಚದಲ್ಲಿ ಅಮಾಯಕರು ಅಸಂಭವನೀಯವೇನುವಲ್ಲ, ಆದರೆ ಅಮಾಯಕರಂತೆ ನಟಿಸುವ ಕಡುಜಾಣತನವನ್ನು ನನ್ನ ಮುಂಭಾಗದಲ್ಲಿ ಪ್ರಕಟಿಸಿ ನಿನ್ನ ಮಾಯಾಜಾಲದಿಂದ ನಿನ್ನಲ್ಲಿ ಕಾಮವಶನಾಗಿ ನಾನು ವ್ಯವಹರಿಸುವಂತೆ ಈ ತನಕ ಉಪಾಯಾಂತರದಿಂದ ಸಾಧಿಸಿದ ನಿನ್ನ ತಂತ್ರಗಾರಿಕೆಯನ್ನು ನನಗೀಗ ಅರ್ಥ ಆಗಿದೆ. ಇಳೆಯಲ್ಲಿ ಮರ್ಯಾದೆ ಹೋಗುವಂತಹ ಸನ್ನಿವೇಶ ಆಗಿ ಹೋಯಿತು. ಅರೆಕ್ಷಣದ ಅವಕಾಶ ನನ್ನ ಎಲೆಮನೆಯಲ್ಲಿ ನಿನಗಿಲ್ಲ. ನಡ ಇಲ್ಲಿಂದ. ಪುರುಷರ ಬಗೆಯ ಮೊದಲಲ್ಲಿ ತೋರುವರು ವಿನಯ ಒಲ್ಲನ ಪರಗಳೆಯೊಳಗೆ ನೀನಿಲ್ಲದೆ ಗಳಿಗೆ ಬಾರಿ ಮಾತಾಡ್ತೀರಿ. ನೀವು ಮೇನಕ ಬಾ ಅಂತ ಹೇಳಿದಾಗ ಬರ್ಲಿಕ್ಕೆ, ಮೇನಕ ಹೋಗು ಅಂತ ಹೇಳಿದಾಗ ಹೋಗ್ಲಿಕ್ಕೆ ನೀವಿಟ್ಟಂತಹ ಜನ ನಾನಲ್ಲ, ಗೊತ್ತಾಯ್ತಲ್ವಾ? ಅಲ್ಲ ಇದ್ರೆ ಆಯ್ತಲ್ಲ, ನಿನ್ನಷ್ಟಾಗಿ ಇರ್ಬೋದಲ್ಲ. ಯಾಕೆ ಮತ್ತೆ ನಾನಿಟ್ಟ ಜನ ಅಲ್ಲದಿದ್ರೆ ಮತ್ತೆ ನಿನಗೆಂತದಿಲ್ಲ? ಆವತ್ತು ನನ್ನ ಕರೆದದ್ದು ಯಾಕೆ? ನೀವು ನನ್ನಲ್ಲಿ ಮಾತಾಡಿಸಿದ್ ಯಾಕೆ? ನನ್ನ ನಿಲ್ಲಿಸಿದ್ ಯಾಕೆ? ಆವತ್ತು ನಾನು ಕರೆದಕ್ಕೆ ನೀನು ಬಂದದ್ದು ಹೌದು. ಹೌದು. ಇವತ್ತು ಹೋಗು ಅಂತ ಹೇಳಿದ್ದು ನಾನು ಇಲ್ವಾ? ಹೌದಾ? ಕರೆಯುವುದಕ್ಕೆ ನಾನು ಹೇಳಿದ್ದು ಸಾಕಂತೆ, ಹೋಗ್ಲಿಕ್ಕೆ ನಾನು ಹೇಳಿದ್ದು ಸಾಕಾಗುದಿಲ್ವಾ? ನಾನು ಹೇಳಿಲ್ವಾ ನಿಮ್ಮಿಂದ ನನಗೆ ಒಂದು ಮಗು ಆಗುವ ತನಕ ನಾನು ಬಿಟ್ಟು ಹೋಗುದಿಲ್ಲ ಅಂತ ಹೇಳಿ? ಮತ್ತೆ ಇದು ಯಾರಿಂದ? ಈಗ ಮಗು ಆಗಿದೆ, ಹೌದು, ಸ್ವಲ್ಪ ದೊಡ್ಡವರಾಗಬೇಕಲ್ಲ, ಅದಕ್ಕೆ ನಿಮ್ಮ ಅದಕ್ಕೊಂದು ಜವಾಬ್ದಾರಿ. ಅದು ನೀನು ಹೇಳಿರಲ್ಲ, ನಿಮ್ಮಿಂದ ನನಗೊಂದು ಮಗುವಾಗಿ, ಮಗು ದೊಡ್ಡದಾಗಿ, ಮಗುವಿಗೆ ಮಗುವಾಗಿ, ಆ ಮಗುವಿಗೆ ಮಗು ಆಗುವವರೆಗೆ ನಿನ್ನೊಂದಿಗೆ ಇರ್ತೇನೆ ಅಂತ ಹೇಳಿದ್ದ ನೀನು. ಅಯ್ಯಯ್ಯೋ, ಈಗ ನಾನು ನೋಡಿದ ನೀವು ನೋಡಿದ ನನ್ನನ್ನು? ಹೌದು, ನಾನು ನೋಡಿದ್ದು. ನೀವು ನೋಡಿದ್ದಲ್ವಾ? ನೀವು ಬಯಸಿದ್ದ ನಾನು ಬಯಸಿದ್ದ? ನಿನ್ನನ್ನು ನಾನು ನೋಡುವುದಕ್ಕೆ ದೇವಲೋಕಕ್ಕೆ ಬಂದದ್ದಲ್ಲ, ನಾನು ತಪಸ್ಸು ಮಾಡುವಲ್ಲಿಗೆ ನೀನು ಬಂದದ್ದು. ಅಯ್ಯೋ, ನೀವು ನಾನು ಕಣ್ಣು ಬಿಡುವಾಗ ನನ್ನ ಮುಂಭಾಗದಲ್ಲಿ ಸೆರಗು ಜಾರಿಸಿ ನಿಲ್ಲಬೇಕಾದ ಅಗತ್ಯ ನಿನಗೆಂತದ್ದಿತ್ತು? ನಾನು ನಮ್ಮ ದೇವಲೋಕಕ್ಕೆ ಎಲ್ಲಿದ್ದಾಳೆ ಮೇನಕೆ ಅಂತ ಹುಡುಕಿಕೊಂಡು ಬಂದನ. ಮುನಿಗಳಾದಂತಹ ನಿಮಗೆ ಈ ಹೆಣ್ಣು ಮಕ್ಕಳನ್ನು ನೋಡುವಂತ ಹುಚ್ಚಿ ಹಾಕಿ ನೀವು ತಪಸ್ಸಲ್ಲಿ ಇರಬೇಕಿತ್ತು. ಈಗ ನಿಮ್ಗೆ
ಎಂತದ್ದು ನಿಮ್ಮ ತಪಸ್ಸೆಲ್ಲ ಹೋಯ್ತು ಅಂತ ಹೇಳಿ ಹೆಣ್ಣು ಮಕ್ಕಳನ್ನು ನೋಡುವ ಹುಚ್ಚೆ ಹೌದಾದ್ರೆ ಇದಕ್ಕಿಂತ ಮೊದಲು ಕೆಲವು ಸಂಸಾರ ಆಗ್ತಿತ್ತು, ನನಗಾಗಿದ ಆಗ್ಲಿಲ್ಲ. ಇನ್ನು ಮುಂಭಾಗದಲ್ಲಿ ಮಾತ್ರ ಆಗಿದೆ ಅಂತ ಅದರ ಅರ್ಥ ಏನು? ನೀವು ತಪಸ್ಸು ಬಿಟ್ಟಿದ್ದೀರ ಅಲ್ಲ, ಮತ್ತೆ ಪುರುಷರ ಮನಸ್ಸನ್ನು ಮೋಸ ಮಾಡುವುದಕ್ಕಾಗಿ ನೀನು ಸರಕು ಜಾರಿಸಿ ನಿಂತಿದ್ದೀಯ ಅನ್ನುವುದು ಸ್ಪಷ್ಟ. ಹಾಗಲ್ಲ, ಹೆಣ್ಣು ಮಕ್ಕಳು ತಾನಾಗಿ ಒಲಿದು ಬರ್ಬೇಕಂತ ಹೇಳ್ತಾರೆ. ನೀವು ನನ್ನ ತಾನಾಗಿ ಒಲಿಸಿದ್ದ? ಶಾಪ ಕೊಡ್ತೇನೆ ಅಂತ ಹೇಳಿದವರು ಯಾರು? ನೀವ ನಾನ? ಈ ಪ್ರಪಂಚದಲ್ಲಿ ಯಾವ ಪುರುಷರು ಕೆಟ್ಟವರಲ್ಲ. ಪುರುಷರನ್ನು ಕೆಟ್ಟವರನ್ನಾಗಿ ಮಾಡುವುದು ನಿಮ್ಮಾಗಿದ್ದ ಹೆಣ್ಣು ಮಕ್ಕಳೇ. ಹೇಗೆ ಮತ್ತೆ ಪುರುಷರ ಮುಂಭಾಗದಲ್ಲಿ ಹೋಗುವಾಗ ಹೇಗಿರ್ಬೇಕು ಅನ್ನೋದರ ಯೋಚನೆ ಬೇಡುವ. ಸರಕು ಜಾರಿಸಿಕೊಂಡು ಹೋಗುದು, ಸೊಂಟ ಆಡಿಸಿಕೊಂಡು ಹೋಗುದು, ಯಾವ ಪುರುಷನಿಗೆ ಮನಸ್ಸಾಗ ಸೆರಗು ತಾನಾಗಿ ಜಾರಿಸಿದ್ದಲ್ಲ, ಗೊತ್ತಾಯ್ತಲ್ವಾ? ಶಾಪ ಕೊಡ್ತೇನೆ ಅಂತ ಹೇಳಿದಕ್ಕೆ ನಾನು ಹೆದರಿಗೆ ಮೊಟ್ಟಿಗೆ ಬಂದವಳು. ಈಗಲೂ ಹೇಳುವುದು ಅದನ್ನೆಲ್ಲ ನಡೆ ಅಂತ ಹೇಳ್ತೀನಿ. ಆಯ್ತು, ನಡೆ ಅಂತ ಹೇಳ್ತೀರಲ್ವಾ? ಇದು ನಿಮ್ಮ ಮಗು, ಇಟ್ಟುಕೊಳ್ಳಿ. ನನಗೆ ಮಗು ಬೇಡ, ಮತ್ತೆ ನನ್ನ ಕೆಲಸಕ್ಕೆ ಅದು ತೊಡಕಾಗುತ್ತದೆ. ಅದು ಹೇಗೆ? ತಪಸ್ಸು ಮಾಡಬೇಕು. ತಪಸ್ಸು ಮಾಡೋಕೆ ಈ ಮಗುವನ್ನು ಹಿಡ್ಕೊಂಡು ನಾನು ಅದು ನಿಮಗೆ ಮೊದಲೇ ಬುದ್ಧಿ ಇರ್ಲಿಲ್ವಾ? ತಪಸ್ಸು ಮಾಡಬೇಕು, ಮಗು ಇದ್ರೆ ಇದಾಗ್ತದೆ ಅಂತ ಹೇಳಿ. ನಾನು ನಿನ್ನ ದೇಹ ಸುಖವನ್ನು ಮಾತ್ರ ಅಪೇಕ್ಷಿಸಿದ್ದು, ಮಗುವನ್ನು ನಾನು ಅಪೇಕ್ಷಿಸಲಿಲ್ಲ. ಅಯ್ಯೋ, ಮಗುವನ್ನು ನೀನಲ್ವ ಅಪೇಕ್ಷಿಸಿ. ಅವತ್ತು ಮತ್ತೆ ಭಾಷೆ ಕೊಟ್ಟದ್ದು ಯಾಕೆ? ಮಗು ಆಗೋ ತನಕ ಇರ್ತೇನೆ ಅಂತ ಹೇಳಿ. ಆಯ್ತಲ್ಲ, ಈಗ ಮಗುವಾಗುವ ತನಕ ಇರ್ತೇನೆ ಅನ್ನೋ ಭಾಷೆಗೆ ಅನುಗುಣವಾಗಿ ನಿನ್ನನ್ನು ಒಟ್ಟಿಗೆ ಇಟ್ಟುಕೊಂಡಿದ್ದೇನೆ. ಈಗ ಮಗುವಾಗಿದೆ, ಮಗುವಿನ ಕುರಿತಾದ ಅಪೇಕ್ಷೆ ನಿನ್ನದ್ದು. ನೀನು ಕೇಳಿದ್ದಕ್ಕಾಗಿ ನಾನು ಮಗುವನ್ನು ಕೊಡುವಂತ ನಿನ್ನನ್ನು ಉಳಿಸಿಕೊಳ್ಳಬೇಕಾಗಿ ಬಂತು. ಈಗ ಮಗುವನ್ನು ಕೊಟ್ಟಾಗಿದೆ, ನಮ್ಮಿಬ್ಬರ ಋಣ ಸಂತು. ನೀನು ಹೋಗ್ತೇನೆ. ಅದು ಹಾಗಾಗುದಿಲ್ಲ. ಇದು ನೀವು ಹುಟ್ಟಿಸಿದ ಕಾರಣ, ಇದು ನಿಮ್ಮ ಮಗು, ಇದು ನಿಮ್ಮ ಬಳಿಯಲ್ಲಿ ಇರ್ಬೇಕು. ಯಾಕೆ ಹುಟ್ಟಿಸಿದ್ದು ನಾನಾದ್ರೂ ನೀನು ಹೆತ್ತದ್ದು ಹೌದು. ಆದರೆ ಹೌದು, ನೀವು ಪ್ರಪಂಚದ ನ್ಯಾಯವೇ ಹಾಗೆ. ಹೇಗೆ? ಎತ್ತಿನೊಟ್ಟಿಗೆ ಕರುವಲ್ಲ, ಜನರೊಟ್ಟಿಗೆ ಕರು. ಹೌದು. ಇನ್ನೂ ಒಂದು ನ್ಯಾಯ ಉಂಟು, ಭೂಮಿ ಮತ್ತೆ ಕೃಷಿಕನ ನ್ಯಾಯ. ಕೃಷಿಕನಾದವನು ಭೂಮಿಯಲ್ಲಿ ಬೆಳೆಯನ್ನು ಬೆಳೀತಾನೆ, ಆಮೇಲೆ ಫಸಲನ್ನು ತೆಗಿತಾನೆ, ಆಗ ಭೂಮಿಗೆ ಕೊಡ್ತಾನೆ, ನೀನು ಇಟ್ಟುಕೊ ಅಂತ ಹೇಳಿ. ಇಲ್ಲ, ಕೃಷಿಕ ಕೊಂಡೋಗ್ತಾನೆ. ನೀವು ಕೃಷಿಕ, ನಾನು ಭೂಮಿ, ಇದರಲ್ಲಿ ಬೆಳೆ ಬೆಳೆದಿದ್ದೀರಿ, ಕೊಂಡೋಗಿ. ಆದ್ರೆ ಒಂದು ಎಂತದ್ದು? ಕ್ಷೇತ್ರದಲ್ಲಿ ಬೆಳೆದಂತಹ ಫಸಲನ್ನು ಹೊಂದುವಂತಹ ಅಧಿಕಾರ ಬೆಳೆಸಿದವನಿಗೆ ಇರ್ತದೆ. ಕ್ಷೇತ್ರ ಅವನ ಸ್ವಂತದ್ದಾದ್ರೆ ಮಾತ್ರ. ಇನ್ನೊಬ್ಬರ ಕ್ಷೇತ್ರದಲ್ಲಿ ಬೆಳೆಸಿದ್ರೆ ಗೇಣಿ ಅಂತ ಕೊಡಬೇಕಾಗ್ತದೆ. ಹೌದಾ? ದೇವೇಂದ್ರನ ಕ್ಷೇತ್ರ ನಮ್ಮ ಸ್ವಂತ ಗದ್ದೆ ಆದ್ರೆ ತೊಂದರೆ ಇಲ್ಲ, ನಮಗೆ ಸಿಕ್ತಿತ್ತು ಫಸಲು. ದೇವೇಂದ್ರನಿಗೆ ಗೇಣಿ ತಗೊಂಡು. ಹೌದು, ದೇವೇಂದ್ರ ಯಾವಾಗ ನೀವು ಒಪ್ಪಂದ ಮಾಡಿದ್ದೀರಿ? ಬೇಡ, ಒಪ್ಪಂದ ಮಾಡಬೇಕು ಅಂತಿಲ್ಲ, ಆದ್ರೂ ಈಗ ಕೊನೆಗಾದ್ರೂ ಗೊತ್ತಾಗ್ತದಲ್ಲ. ಹೌದಾ? ನೋಡಿ, ನಮಗೆ ಈ ಮಗುವಿನ ಅಗತ್ಯ ಇಲ್ಲ. ನನಗೆ ಈ ಮಗುವಿನ ಅಗತ್ಯ ಉಂಟು. ದೇವಲೋಕಕ್ಕೆ ಕರ್ಕೊಂಡು ಹೋಗು. ಮತ್ತೆ ನಿನ್ನಷ್ಟು ದೊಡ್ಡ ಗೆಜ್ಜೆ ಬೇಡ, ಅದಕ್ಕೆ ಸಣ್ಣ ಗೆಜ್ಜೆ ಸಾಕು. 4 ವರ್ಷಗಳ ಗೆಜ್ಜೆ ಕಟ್ಟೆ ಸಖತ್ತಾಗಿ ಹಾಗಲ್ಲ, ನಿಮಗೆ ನೋಡಿ ಮುಪ್ಪು ಆವರಿಸಿದೆ ಭೂಲೋಕದವರಿಗೆ. ಮುಪ್ಪು ಎಲ್ಲ ಆವರಿಸುವಂತಹ ಹೊತ್ತಿನಲ್ಲಿ ನಿಮಗೆ ಒಂದು ಊರುಗೋಲಾಗಿ ಒಂದು ಮಗು ಬೇಕಾಗ್ತದೆ. ಒಂದು ನಿಮಗೆ ಪ್ರಾಯ ಆದಾಗ ಈ ಮಗುವಿಗೆ ಬೆನ್ನಿಗೆ ಒಂದು ನಿಮ್ಮ ಕೈಯನ್ನು ಇಟ್ಟುಕೊಂಡು ಹಾಗೆ ಹೋಗ್ಲಿಕ್ಕೆ ಆಗ್ತದೆ. ನೋಡಿಕೊಳ್ಳಿ. ಪ್ರಾಯ ಆಗುವುದಕ್ಕಿಂತ ಮೊದಲು ಬೇಕಾದ್ರೆ ನಾನು ಇನ್ನೊಂದು ಮಗು ಮಾಡಿಕೊಂಡೇನು? ಹೌದಾ? ನೀವು ಸತ್ತ ಬಳಿಕ ನಿಮ್ಮ ದೇಹಕ್ಕೆ ಒಂದು ಕೊಳ್ಳಿ ಇಡ್ಲಿಕ್ಕೆ ಅದು ಜನ ಬೇಕಾಗ್ತದೆ. ಬೇಡ, ಸತ್ತ ಮೇಲೆ ನನ್ನ ದೇಹ ಬೇಕಾದ್ರೆ ಕೊಳತು ಹೋಗಲಿ, ನರಿನ ಐದಿಲ್ಲ, ನಮ್ಮಿಂದ ಆಕ್ಷೇಪ ಇಲ್ಲ. ಈ ಮಗು ಬೇಡ. ನೋಡಿ, ನಾನು ಈ ಮಗುವನ್ನು ಇಲ್ಲಿ ಬಿಟ್ಟು ಹೋಗುತ್ತೇನೆ. ಭೂಲೋಕಕ್ಕೂ ನನಗೂ ಸಂಬಂಧ ಇಲ್ಲ. ಮೇನಕ್ಕೆ ಇಲ್ಲಿ ಬಿಟ್ಟು ಹೋಗುತ್ತಾಳೆ. ಬರ್ತೇನೆ. ಹೀಗೆ ಎದ್ದ ಮೇಲಕ್ಕೆ ಹೋದ ಮೇಲೆ 25 ವರ್ಷದ ನಮ್ಮ ಸಂಸಾರ ಜೀವನದಲ್ಲಿ ಸಿಕ್ಕಿದ ಫಲಶ್ರುತಿ. ಎಳೆಯ ಮಗು ಪಾಪ, ಗಂಡ ಹೆಂಡಿರ ಜಗಳದಲ್ಲಿ ಕೂಸು ಬಡ ಆಯಿತು ಅಂತ ಒಂದು ಗಾದೆ ಮಾತುಂಟು. ಅವಳಿಗೆ ಬೇಡ, ನನಗೆ ಸಲ್ಲ. ಏನು ಮಾಡೋಣ? ಮಮಕಾರ ವಿರಹಿತನಾಗಿ ನಾನು ಮುಂದುವರಿಯದೆ ಹೋದರೆ ನಾನು ಹೊಂದಬೇಕಾದಂತಹ ಬ್ರಹ್ಮರ್ಷಿತ್ವವನ್ನು ಹೊಂದುವುದಕ್ಕದೇ ತೊಡಕಾಗಿ ಪರಿಣಮಿಸ್ತದೆ. ವಸಿಷ್ಠ ಬ್ರಹ್ಮರ್ಷಿ ಅನ್ನಿಸಿಕೊಳ್ಳಲೇಬೇಕು. ಒಂದೇ ದಾರಿ, ಹುಟ್ಟಿಸಿದ ದೇವರು ರಕ್ಷಣೆ ಕೊಡ್ತಾನೆ. ಮಗಳೇ, ಬದುಕುವ ಪುಣ್ಯ ಉಂಟು, ಯೋಗ ಉಂಟು ಅಂತಾದ್ರೆ ಅವನ ಅವಕಾಶವನ್ನು ಯಾರ ಮೂಲಕವಾಗಿ ಅದನ್ನು ಒದಗಿಸಿಕೊಡ್ತಾನೆ. ನನ್ನ ಸಾಧನೆಗೆ ನಾನು ಮುಂದೆ ಗಿತ್ತಲ ಮುನಿ ತಿಲಕ ಕಣ್ವನು ಪ್ರತಿಯೊಳಗೀಗ ಪರಮ ಪುಣ್ಯ ಕ್ಷೇತ್ರಗಳ ಸಂಚರಿಸಿ ಬರುತ್ತಿರಲ್ ಅರ್ತಿಯುದ ವಿದ್ಯೆಯನ್ನು ಕಲಿಸುವಂತಹ ಗುರು ನಾನು. ಕಣ್ಣು ಮಹರ್ಷಿಯಿಂದ ನನ್ನಲ್ಲಿ ಹೇಳ್ತಾ ಇದ್ದಾರೆ. ಎಲ್ಲ ಕ್ಷೇತ್ರಗಳನ್ನು ಸಂದರ್ಶನ ಮಾಡಿ ಅಲ್ಲಿ ನಿಂದು ಪುಣ್ಯ ಸಂಪಾದನೆಯು ಹೊರಟವ. ಇಲ್ಲಿಗೆ ಬಂದು ಪುಷ್ಕರಿಣಿ ಕ್ಷೇತ್ರಕ್ಕೆ ಬಂದು ನಿಂತಿದ್ದೇನೆ. ಏನದು ಒಂದು ಬರಲು ಪುಷ್ಕರ ಕ್ಷೇತ್ರ ಬರಲು ಪುಷ್ಕರ ಕ್ಷೇತ್ರ ದಿಡಿಗವಾಗಿರದೆ ಶಿಶುರೋಧ
ಶಿಶುರೋದನವು ಕೇಳಿಸಿ ಪರದಿ ಪನಿ ಬಿಡಿದೈದಿ ಕಂಡನು ಕಳ್ಳನ ಶಿಶುವ ಶಿಶುರೋದನ ಕಂಡ ಯಾರಿಲ್ಲಿ ಬಿಟ್ಟು ಹೋದ್ರಪ್ಪ? ಓ ಹೋ ಹೋ, ಗೊತ್ತಾಯ್ತು ಗೊತ್ತಾಯ್ತು. ಇದು ವಿಶ್ವಾಮಿತ್ರ ಮೇನಕೆ ಮಗು ಇದೆ. ನಾನು ಬರುವಾಗ ಶಕುಂತ ಪಕ್ಷಿಗಳಲ್ಲಿ ಈ ಮಗುವನ್ನು ಚೆನ್ನಾಗಿ ನೋಡಿಕೊಳ್ತಾ ಇತ್ತು. ಆದ್ದರಿಂದ ಈ ಮಗುವಿಗೆ ಶಕುಂತಲೆ ಎಂದು ನಾಮಕರಣ ಸಾಕ್ತಾ ಬರ್ತೇನೆ.